ಎದ್ಕೊಂಡ್ರಲ್ಲ ಅರ್ಚಕ प्रत्यक्ष नहीं शिष्य यह नियम न जाना बिन इंद्रिय प्रत्युच्च वै जैसे सुख दुख ಈ ಶಿಷ್ಯನೇ ಇಂದ್ರಿಯಗಳ ಸಂಪರ್ಕವಿಲ್ಲದೆ ಪ್ರತ್ಯಕ್ಷವಾಗುವುದಿಲ್ಲ. ಇಂದ್ರಿಯಗಳ ಸಂಪರ್ಕವಿಲ್ಲದೆ ಪ್ರತ್ಯಕ್ಷವಾಗುವುದಿಲ್ಲ ಎಂಬ ಈ ನಿಯಮ ನಿರ್ದಿಷ್ಟವನ್ನು ತಿಳಿಯಬೇಡ. ಹೇಗೆಂದರೆ ಇಂದ್ರಿಯಗಳಿಲ್ಲದೆ ಸುಖ ದುಃಖಗಳ ಜ್ಞಾನವು ಪ್ರತ್ಯಕ್ಷವಾಗುತ್ತದೆ. ಇಂದ್ರಿಯಗಳ ಸಂಬಂಧವಿಲ್ಲದೆ ಪ್ರತ್ಯಕ್ಷವಾಗುವುದಿಲ್ಲ ಎಂಬ ನಿಯಮವಿಲ್ಲ. ಹೇಗೆಂದರೆ ಇಂದ್ರಿಯಗಳ ಇಲ್ಲದೆ ಸುಖ ದುಃಖಗಳ ಜ್ಞಾನವು ಪ್ರತ್ಯಕ್ಷವಾಗುತ್ತದೆ. ಈಗ ನಮ್ಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾಂತ ಶರಣಬಸವ ಸ್ವಾಮೀಜಿಯವರು ಈ 200 ನಮಗೆ ವಿಶ್ಲೇಷಣೆ ಮಾಡ್ತಾರೆ. ಅದೆಲ್ಲ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಪ್ರತ್ಯಕ್ಷ ಜ್ಞಾನ ಆಗುವುದಕ್ಕ ಇಂದ್ರಿಯಗಳೇ ಬೇಕು ಅಂತ ಏನಿಲ್ಲ. ಇಂದ್ರಿಯಗಳು ಇಲ್ಲದೇನೂ ಪ್ರತ್ಯಕ್ಷ ಜ್ಞಾನ ಆಗ್ತದ. ಇಂದ್ರಿಯಗಳ ಸಂಬಂಧವಿಲ್ಲದೆ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲ ಎನ್ನುವ ನಿಯಮವಿಲ್ಲ. ಇದ್ರದ್ದು ಏನಪ್ಪ ಈ ಮಾತಿಂದು ಶಾರ್ಟ್ ಫಾರಮ್ನೊಳಗೆ ಅರ್ಥ ಏನಂದ್ರೆ ಸುಖ ದುಃಖಗಳ ಸಾಕ್ಷಿ ಭಾಷ್ಯತ್ವ. ಸುಖ ದುಃಖಗಳ ಸಾಕ್ಷಿ ಭಾಷ್ಯತ್ವ. ಸಾಕ್ಷಿ ಭಾಷ್ಯ ಅಂದ್ರೆ ಒಳಗಿಂದ ಒಳಗೆ ಅರಿಯುವುದು, ಹೊರಗೋಗಿ ಅರಿಯುವುದು ಪ್ರಮಾತ ಭಾಷ್ಯತ್ವ. ನಮ್ಮ ಅಂತಃಕರಣ ವೃತ್ತಿ ಹೊರಗೆ ಹೋಗಿ ಅರಿಯುವುದು ಪ್ರಮಾತ ಭಾಷ್ಯತ್ವ. ಒಳಗಿಂದ ಒಳಗೆ ಹೊರಗೆ ಹೋಗ್ಲಾರ್ದೆ ಒಳಗಿಂದ ಒಳಗೆ ಅರಿಯುವುದು ಸಾಕ್ಷಿ ಭಾಷ್ಯತ್ವ. ಇದನ್ನ ಸರಿಯಾಗಿ ತಿಳ್ಕೋಬೇಕು. ಏನು ಅಂದ್ರೆ ಸತ್ಯ ಮತ್ತು ಮಿಥ್ಯ ಎರಡು ಏನದವ ಜೊತೆ ಜೊತೆಗೆ ಆಗ್ಯದ. ಒಳಗನೂ ಸತ್ಯ ಅದ, ಒಳಗನೂ ಮಿಥ್ಯ ಅದ. ಹೊರಗನೂ ಸತ್ಯ ಅದ, ಹೊರಗನೂ ಮಿಥ್ಯ ಅದ. ಆ ಮಿಥ್ಯವಾದದ್ದನ್ನು ಅರಿಯುವುದಕ್ಕ ಆಭಾಸ, ಸತ್ಯವಾದದ್ದನ್ನು ಅರಿಯುವುದಕ್ಕೆ ಸತ್ಯವನ್ನು ಅರಿಬೇಕಾದ್ರೆ ಸತ್ಯದಿಂದಲೇ ಸತ್ಯವನ್ನು ಅರಿಲಿಕ್ಕೆ ಸಾಧ್ಯ. ಅದಕ್ಕೆ ಕೂಟಸ್ಥ ಅಥವಾ ಸಾಕ್ಷಿ. ಹೊರಗಿಂದು ಸತ್ಯ ಅರಿಬೇಕಾದ್ರೆ ನಾವು ಸಾಕ್ಷಿಯ ಜ್ಞಾನ ಇಟ್ಕೊಂಡ್ರೆ ಹೊರಗಿಂದ ಸತ್ಯದ ಜ್ಞಾನ ಆಗ್ತದೆ. ಮಿಥ್ಯದ ಜ್ಞಾನ ಅಂದ್ರೆ ಆಭಾಸ.
ಒಳಗೆ ಸಹಿತ ಸುಖ ದುಃಖಗಳು, ನೀವು ಒಳಗಾಗ ಸುಖ ದುಃಖಗಳು ಖರೆ ಇರ್ತಾವ, ಸುಳ್ಳು ಇರ್ತಾವ. ಸುಳ್ಳು ಸುಖನೂ ಇರ್ತಾವಿಲ್ಲ ಒಳಗೆ. ಒಳಗಿರೋ ಸುಖ ದುಃಖ ಖರೇನೆ ಇರ್ತಾವ. ಒಳಗಿನೂ ಡೋಂಗಿ ಸುಖ ಡೋಂಗಿ ದುಃಖಗಳು ಇರ್ತಾವಲ್ರಿ. ಎದರ ಬಗ್ಗೆ ದುಃಖ ಪಡಬೇಕು ಅದರ ಬಗ್ಗೆ ದುಃಖ ಪಡಲ್ಲ, ಎದರ ಬಗ್ಗೆ ದುಃಖ ಪಡಬಾರ್ದು ಅದರ ಬಗ್ಗೆ ದುಃಖ ಪಡ್ತಿರ್ತೀವಿ. ಎದರ ಬಗ್ಗೆ ಸುಖ ಪಡಬೇಕು ಅದರ ಬಗ್ಗೆ ಸುಖ ಪಡಲ್ಲ, ಎದರ ಬಗ್ಗೆ ಸುಖ ಪಡಬಾರ್ದು ಅದರ ಬಗ್ಗೆ ಒಳಗೆ ಏನೋ ಸುಖ ಪಡ್ತಿರ್ತೀವಿ. ಯಾರಿಗೋ ಕೆಟ್ಟದ್ದಾದ್ರೆ ನಾವು ಖುಷಿ ಪಡ್ತಿರ್ತೀವಿ. ಅದು ಖರೆ ಸುಖ ಏನದು? ಯಾರಿಗಾರ ಒಳ್ಳೇದಾಯ್ತು ಅಂತಂದ್ರೆ ನಾವು ದುಃಖ ಪಡ್ತಿರ್ತೀವಿ. ಹೊಟ್ಟೆ ಚಿಂದ ಮಾಡ್ತಿರ್ತಾರಲ್ರಿ. ಇಲ್ಲದ ಸುಖ ಇಲ್ಲದ ದುಃಖ ಸುಳ್ಳು, ಅದೆಲ್ಲ ಆಭಾಸನ ಕೆಲಸ. ಒಳಗೆ ಅರಿವು ಹೇಳ್ತಿರ್ತು. ಬೇಡಾದವರು ಬೇಕಾದವರು ಅಂತೇಳಿ ಮಾಡಿ ಇಟ್ಕೊಂಡಿರ್ತೀವಿ. ಬೇಕಾದವ್ರಿಗೆ ಒಳ್ಳೇದಾದ್ರೆ ಸುಖ ಪಡ್ತೀವಿ, ಕೆಟ್ಟದಾದ್ರೆ ದುಃಖ ಪಡ್ತೀವಿ. ನಮಗೆ ಬೇಡಾದವರು ದ್ವೇಷದವ್ರು ಇದ್ರ ಅಂತಂದ್ರೆ ಅವ್ರಿಗೆ ಒಳ್ಳೇದಾಯ್ತು ಅಂತಂದ್ರೆ ದುಃಖ ಪಡ್ತೀವಿ, ಅವ್ರಿಗೆ ಕೆಟ್ಟದಾದ್ರೆ ಸುಖ ಪಡ್ತೀವಿ. ಈ ಸುಖ ದುಃಖಗಳಿಗೆ ಮೀರಿದ್ದು ಆನಂದ. ಆನಂದ ಆಗ್ಬೇಕಾದ್ರೆ ಸಾಕ್ಷಿ ಅಥವಾ ಕೂಟಸ್ಥ ಏನದಲ್ಲ ಅವು ನಾಲ್ಕು ಜೊತೆಯಾಗಿ ಇರ್ತಾವ. ಅವಿದ್ಯೆ, ಕೂಟಸ್ಥ ಮತ್ತ ವೃತ್ತಿ. ಅವಿದ್ಯಾ ವೃತ್ತಿ, ಅಂತಃಕರಣ ವೃತ್ತಿ, ಕೂಟಸ್ಥ. ಮತ್ತಿನ್ನೊಂದಿರ್ತದಲ್ರಿ ಏನದು, ಅಟ್ಟವ್ 4 ಐಟಮ್ಗಳು ಕೂಡೇ ಇರ್ತಾವ. 4 ವೈರ್ ಇದ್ದಂಗವು. ಒಳಗೆ ಅರಿಬೇಕಾದ್ರೂ ಒಳಗಿಂದೊಳಗೆ ತನ್ನ ಅಂತಃಕರಣವನ್ನು ಅರಿಬೇಕಾದ್ರೂ ಅವು ಬೇಕು, ಹೊರಗೆ ಅರಿಬೇಕಾದ್ರೂ ಅವು ಬೇಕು. ವೃತ್ತಿ ಉಪಯುಕ್ತ ಚೇತನ, ಆಭಾಸ, ಮತ್ತಿನ್ನ ಒಂದೇನಿರ್ತಾರೆ ಅವಿದ್ಯೆ. ವೃತ್ತಿ ಒಳಗಿರೋ ಉಪಯುಕ್ತ ಚೇತನ ಮತ್ತೆ ಆಭಾಸ. ವೃತ್ತಿ ಉಪಯುಕ್ತ ಚೇತನಗಳು ಕೂಡಿ ಏನ್ ಮಾಡ್ತಾವ? ಆವರಣ ಭಂಗ ಮಾಡ್ತಾವ. ವೃತ್ತಿ ಹೋಗಿ ಆವರಣ ಭಂಗ ಮಾಡಿ ಆಭಾಸ ಅರಿತಾನ. ಆಭಾಸ ಏನು? ಸುಳ್ಳು ಇದ್ದದ್ದು ಅರಿತಾನ. ಮಿಥ್ಯ ಇದ್ದದ್ದು ಅರಿಯೋದಕ್ಕೆ ಅವನ ಕೆಲಸ. ಮಿಥ್ಯ ಇದ್ದದ್ದೇ ಅವನಿಗೆ ಸತ್ಯ ಅಂತೇಳಿ ಅರಿತಿರ್ತಾನ. ಅವನದೊಂದು ಕೆಲಸ. ಯಾವಾಗ ಇಷ್ಟೆಲ್ಲ ಅರಿಯುವುದಕ್ಕ ಅರಿಸಿಕೊಳ್ಳುವುದಕ್ಕ ಸತ್ತಾಸ್ಫೂರ್ತಿಯಾಗಿ ನಿಂತದ್ದು ಯಾವುದು ಅಂತಂದ್ರ ಅದರಿಂದ ಸಾಕ್ಷಿ ಅಥವಾ ಕೂಟಸ್ಥ. ಇದೆಲ್ಲ ಲೀಲೆ. ನೋಡುವುದಕ್ಕ ಅದಕ್ಕೆ ಸತ್ತಾಸ್ಫೂರ್ತಿಯಾಗಿ ನಿಂತದ್ದು ಅದು ನಾಟಕ ಕಂಪನಿ ಮಾಲೀಕ ಇದ್ದಂಗೆ. ನಾಟಕ ಕಂಪನಿ ಮಾಲೀಕ ಅರಿಯುವ ವಸ್ತುಗಳು ಯಾವುವು, ಅರಿಯುವ ವಸ್ತು ಏನು ಎಲ್ಲನೂ ನೋಡ್ತಿರ್ತಾರ. ಆಭಾಸ ಏನ್ ಅರಿತಾ ಇದ್ದಾನೆ, ಅವನಿಂದ ಅರಿಸಿಕೊಳ್ಳುವ ವಸ್ತು ಏನದ, ಹೆಂಗ ಏನು ಅಂತೇಳಿ ಅವಕ್ಕೆಲ್ಲ ಅನ್ನ ಹಾಕಿ ಅವು ಹೆಂಗ್ ಮಾಡ್ತಾವ ನೋಡ್ಕೊತ ಕೂತಿರ್ತಾವ ಅವ ನಾಟಕ ಮಾಲೀಕ. ಅವನೇ ಸಾಕ್ಷಿ, ಎದ್ರಾಗ ಬರಂಗಿಲ್ಲ. ಅವನು ಸಾಕ್ಷಿ ಆಗಿ ನೋಡ್ತಿರ್ತಾನ. ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಈಗ ಅವ್ರಿಗೆ ಏನ್ ಮಾಡ್ಬೇಕಾಗ್ಯದ, ಇಲ್ಲಿ ಈಗ ವರಿ ಮತ್ತು ಕತ್ತಿ ಅದು ಎಲ್ಲಿ ಬಳಸ್ತಾರ? ಈ ಒಂದು ದೃಷ್ಟಾಂತ ಅಂದ್ರೆ ಪಂಚಕೋಶಗಳಲ್ಲಿ ಪರಮಾತ್ಮನಿದ್ದಾನೆ. ಪಂಚಕೋಶಗಳ ಒಳಗೆ ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಅಂದ್ರೆ ಇದು ವರಿ ಇದ್ದಂಗ. ಅದರ ಒಳಗೆ ಕತ್ತಿ ಇದ್ದಂಗ. ಯಾವುದು? ಒಳಗಿನ ಕತ್ತಿ ಇದ್ದಂಗ, ಕತ್ತಿ ಅಥವಾ ಖಡ್ಗ ಇದ್ದಂಗ. ಯಾವುದದು? ಆತ್ಮ. ಈಗ ಏನಾಯ್ತು? ಕತ್ತಿಗೆ ವರಿಗೆ ವ್ಯತ್ಯಾಸ ಏನು? ಕತ್ತಿ ಏನಾಗ್ಯದ? ಮುಚ್ಚಾಕೊಂಡದ. ಅದಕ್ಕೆ ಮುಚ್ಚಾಕಿದ್ದೇವದು ವರಿ. ಈಗ ವರಿ ಮುಚ್ಚಾಕ ವಸ್ತು ಏನದಲ್ಲ, ಆ ಕತ್ತಿನ ಮುಚ್ಚಾಕ್ಯದಲ್ಲ. ಈಗ ಮತ್ತೆ ಮುಚ್ಚಾಕಿದ್ದು ದೊಡ್ಡದೋ ಏನು ಮುಚ್ಚಿಕೊಂಡದ್ದು ದೊಡ್ಡದೋ? ಮುಚ್ಚಿದ್ದು ದೊಡ್ಡದು, ಮುಚ್ಚಿಕೊಂಡಿದ್ದು ಸಣ್ಣದಾಯ್ತು. ಈಗ ಅರಿಯುವುದು, ಅರಿಸಿಕೊಳ್ಳುವುದು ಅನ್ನೋ ಭಾಷೆ ಗಟ್ಟಿಯಾಗಿ ಹಿಡ್ಕೋಬೇಕು ನೀವು.
ಮುಚ್ಚಾಕ್ಯದ ಅಂತಂದ್ರೆ ಯಾವುದೇ ಒಂದು ವಸ್ತುವನ್ನು ಮುಚ್ಚಾಕಬೇಕಾದ್ರ ಆ ಮುಚ್ಚಿ ಹಾಕಿಕೊಳ್ಳುವ ವಸ್ತು ದೊಡ್ಡದಿರ್ಬೇಕು, ಮುಚ್ಚಿಕೊಳ್ಳುವ ವಸ್ತು ಸಣ್ಣದಿರ್ಬೇಕು. ಆದ್ರೆ ಈ ದೃಷ್ಟಾಂತ ಕತ್ತಿ ಮತ್ತು ಹೊರೆ ಅದ್ರ ಒಳಗಿರ್ತದ ತಟ್ಟೆ ಹೇಳ್ಬೇಕೆ ಹೊರತು ದೊಡ್ಡದು ಸಣ್ಣದು ಅನ್ನೋ ದೃಷ್ಟಿಯಿಂದ ನೋಡಿದ್ರಿ ಅಂತಂದ್ರೆ ಆ ದೃಷ್ಟಾಂತ ಬಿದ್ದು ಹೋಗ್ಬಿಡ್ತದ. ಒಳಗಿರುವ ಕತ್ತಿ ಅಂತಂದ್ರೆ ಏನದ, ಒಳಗಿರುವ ಆತ್ಮ ಅದು ಸಣ್ಣದಿಲ್ಲ, ಹೊರೆಯಷ್ಟೇ ಸಣ್ಣದಿಲ್ಲದು. ಅದು ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ ಇದ್ದದ್ದು ಆ ದೇಹದೊಳಗೆ ಬಂದು ಪಂಚಕೋಶಗಳೊಳಗೆ ಬಂದು ಚುಳುಕಾಗ್ಯದಂತಂದ್ರ ಅದ ಆತ್ಮ ಆಟೆ ಸಾಣದ ಅಂತೇಳಿ ಅನ್ನಂಗಿಲ್ಲದಕ್ಕ. ಅಲ್ಲಿ ಏನಾಗ್ಯದ, ಮುಚ್ಚಾಕ್ಯದ, ಇದು ಒಳಗೆ ಕೂತದ ಅಂತಂದ್ರೆ ಏನದರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಭಾಷೆಯಲ್ಲಿ, ವೇದಾಂತಿಗಳ ಭಾಷೆಯಲ್ಲಿ ಅರಿಯದಂತೆ ಮಾಡಿದೆ. ಪಂಚಕೋಶಗಳು ಆತ್ಮನನ್ನು ಅರಿಯದಂತೆ ಮಾಡಿವೆ. ಮುಚ್ಚಾಕ್ಯದಂತಂದ್ರೆ ಅರಿಯದಂತೆ ಮಾಡ್ಯಾವ. ಹೌದಾ? ಪಂಚಕೋಶಗಳು ನಮಗೆ ಅರಿಯದಂತೆ ಮಾಡ್ಯಾವ ಅಷ್ಟೇ. ಅರಿಯುವ, ಅದು ಅರಿಸಿಕೊಳ್ಳುವ ವಸ್ತು ಅಂತ ಹೇಳಿಕೆ ಅಂದ್ರೆ ಅನಾತ್ಮ ಆಗಿಬಿಡ್ತದೆ. ಅದು ಅರಿಸಿಕೊಳ್ಳುವ ವಸ್ತು ಅಲ್ಲ, ಅರಿಯುವ ವಸ್ತುನೇ. ಆ ಅರಿಯುವ ವಸ್ತು ಆಗಿ ಅರಿಯುವ ವಸ್ತುವನ್ನು ಅರಿಬೇಕು ನಾವು. ಅದು ಅರಿಸಿಕೊಳ್ಳುವ ವಸ್ತು ಅಲ್ಲ. ಅದನ್ನು ಅರಿಬೇಕಾದ್ರೆ ನಾವು ಅದೇ ಆಗ್ಬೇಕಾಗ್ತದೆ. ನಾವು ಅದೇ ಆಗ್ಬೇಕಾದ್ರೆ ಈ ಪಂಚಕೋಶಗಳನ್ನ ದಾಟಿ ಹೋಗಿ ಆಗ್ಬೇಕು ನಾವು. ಅದು ಆಗಬೇಕು. ಈ ಪಂಚಕೋಶಗಳಲ್ಲಿ ಅನ್ನಮಯ ಕೋಶ ಏನ್ ಹೇಳ್ತಾರೆ, ಅದು ನಾನಲ್ಲ. ಅದು ಯಾಕಲ್ಲ ಅಂತೇಳಿ ಕತಿ ಬರ್ತದೆ ಮುಂದೆ, 5ನೇ ತರಂಗದಾಗ ಬರ್ತದ. ಪ್ರಾಣಮಯ ಕೋಶಗಳು ನಾನಲ್ಲ, ಇಂದ್ರಿಯಮಯ ಕೋಶ ನಾನಲ್ಲ, ಮನೋಮಯ ಕೋಶ ನಾನಲ್ಲ, ವಿಜ್ಞಾನಮಯ ಕೋಶ ನಾನಲ್ಲ. ವಿಚಾರ ಚಂದ್ರೋದಯದಾಗೂ ಮಾಡಿರ್ತಾರೆ. ಅದು ಆನಂದಮಯ ಕೋಶನು ನಾನಲ್ಲ. ಆನಂದಮಯ ಕೋಶದ ತನಕ ಹೋಗಿ ಆನಂದಮಯ ಕೋಶನೇ ನಾನು ಅಂತ ಹೇಳಿ ಏನ್ ಹೇಳ್ಯಾರ, ಎಷ್ಟೊಂದು ಜನ ಹೇಳ್ಯಾರ. ಅವರೊಂದು 3 ಜನ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳು ಹೇಳ್ಯಾರ. ಆಗಿನ ಕಾಲದ 3 ಜನ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳು. ಅಲ್ಲಿ ತನಕ ಏನು ಸಾಧನೆ ಆಗ್ಯದ ಅವರಿಗೆ ನಿಜವಾದ ಆತ್ಮದರ್ಶನ ಆಗ್ಲೇ ಇಲ್ಲ. ಆದ್ರೂ ಅವರು ಸಂಶೋಧನೆ ಮಾಡಿದ್ದು, ಅವರೇ ನಿರ್ಣಯ ತಗೊಂಡರ ಆಗಿನ ಕಾಲಘಟ್ಟಕ್ಕೆ ಅದನ್ನೇ ಅವಲಂಬಿಸಿ ಈ ಒಂದು ಆತ್ಮಜ್ಞಾನ ಮಾಡಿಕೊಂಡು, ಆತ್ಮ ಅಂದ್ರೆ ಯಾವುದು ಅನ್ನೋದೇನ್ ಮಾಡ್ಯಾರಲ್ಲ, ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ, ಅದು ಏನದ ಹಿಂದಿನ ಆ 5 ಕೋಶಗಳು ಆತ್ಮ ಅಂತ ಏನ್ ತಿಳ್ಕೊಂಡಾರ, ಆ ಎಲ್ಲರ ಪಾಮರತ್ವದ ಮೇಲೆ ಈ ಪಾಂಡಿತ್ಯ ನಿಂತದ. ಹೀಗಾಗಿ ಇಂದ್ರಿಯಗಳ ಸಂಬಂಧವಿಲ್ಲದೆ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲ ಎಂಬ ನಿಯಮವಿಲ್ಲ. ಇದರ ಅರ್ಥ ಏನಪ್ಪಾ ಅಂದ್ರೆ ಸುಖ ದುಃಖಗಳ ಸಾಕ್ಷಿ ಭಾಷ್ಯತ್ವ. ಮುಂದೆ ಎಲ್ಲಿಗೆ ಹೋಗ್ಬೇಕಾಗ್ಯದ ನಮಗ, ಹೊರಗ ಕಣ್ಣೆದರ ಒಂದೇನೋ ವಸ್ತು ನೋಡ್ದಂಗ ನಾವು ದೇವರನ್ನ ನೋಡ್ಬೇಕು ಅಂತೇನ್ ಅಂತೀವಲ್ಲ, ಅದು ಅದ ಅಪರೋಕ್ಷವಾಗಿ ಅದನ್ನು ನೋಡಕ ನಮಗ ಸಾಧ್ಯ ಯಾವಾಗ ಆಗ್ತದಂತಂದ್ರ ನಾವು ಆ ದೇವರಂಗ ಆದಾಗ ನಾವು ಆ ದೇವರನ್ನ ನೋಡ್ಲಕ್ ಸಾಧ್ಯ ಆಗ್ತದ. ನಾವು ಆ ದೇವರಂಗ ಆಗ್ಬೇಕಾದ್ರ ನಾವು ದೇವರಂಗ ಆಗೋದಕ್ಕೆ ಏನೇನು ಅಡ್ಡಿ ಅದಾವ ಅವುಗಳನ್ನ ತಿಳ್ಕೊಳ್ಳೋದು. ಅವು ಅಡ್ಡಿ ಇದ್ದದನ್ನ ತಿಳ್ಕೊಂಡು ಅವುಗಳನ್ನ ತ್ಯಾಗ ಮಾಡಿ ನಾವು ದೇವರಂಗ ಆಗದು. ಟು ನೋ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ದೇವರನ್ನು ಅರಿಯುವುದಕ್ಕೆ ನಾವು ದೇವರೇ ಆಗಬೇಕು. ಆತ್ಮವನ್ನು ಅರಿಯುವುದಕ್ಕೆ ನಾವು ಆತ್ಮವೇ ಆಗಬೇಕು. ಬ್ರಹ್ಮವನ್ನು ಅರಿಯುವುದಕ್ಕೆ ನಾವು ಬ್ರಹ್ಮವೇ ಆಗಬೇಕು. ಲಿಂಗವಾಗಿ ಲಿಂಗವನ್ನರಿಯಬೇಕು, ಬ್ರಹ್ಮವಾಗಿ ಬ್ರಹ್ಮವನ್ನರಿಯಬೇಕು, ಆತ್ಮವಾಗಿ ಆತ್ಮವನ್ನರಿಯಬೇಕು. ನಾವು ಆಭಾಸ ಆಗಿ ಆತ್ಮನನ್ನು ಅರಿತೀನಿ ಅಂದ್ರೆ ಆಗಂಗಿಲ್ಲ. ಆಭಾಸ ದಾಟಿ ಆತ್ಮನೇ ನಾನು ಅಂತ ಬರ್ಬೇಕು. ಆಭಾಸ ನನ್ನ ದೃಶ್ಯ ಆಗಬೇಕು.
ನಾನು ದೃಷ್ಟ ಆಗಬೇಕು. ಆ ಆಭಾಸನಿಗೆ ಸತ್ತಾ ಸ್ಫೂರ್ತಿ ನಾನೇ ಕೊಟ್ಟೀನಿ, ಅದು ಆಗ್ಬೇಕು. ಈಗ ಬಂಗಾರದ ಅಂಗಡಿ ಒಳಗ ಗಟ್ಟಿ ಬಂಗಾರನೂ ಇರ್ತದೆ, ಆಭರಣಗಳು ಇರ್ತಾವ. ಅದು ಗಟ್ಟಿ ಬಂಗಾರ ಇದ್ದಂಗ ಕೂಟಸ್ಥ, ಬ್ರಹ್ಮ, ಸಾಕ್ಷಿ, ಶಿವ ಏನಂತೀರಿ ಅನ್ರಿ. ಆ ಕೂಟಸ್ಥ ವಸ್ತು ಏನದಲ್ಲ ಚೊಕ್ಕ ಬಂಗಾರ, ಆ ಬಂಗಾರ ಹೇಳ್ತಿರ್ತದ ಈ ಆಭರಣಗಳೆಲ್ಲ ನನ್ನಿಂದೆ ಆಗ್ಯಾವ. ಚೊಕ್ಕ ಬಂಗಾರಲಿಂದ ಆಗ್ಯಾವಲ್ರಿ ಎಲ್ಲ ಆಭರಣಗಳು. ಆ ಚೊಕ್ಕ ಬಂಗಾರ ಹೇಳಕತ್ತದಂತ ತಿಳ್ಕೊಳ್ರಿ. ಈ ಎಲ್ಲ ಆಭರಣಗಳು ನನ್ನಿಂದೆ ಆಗ್ಯಾವ. ಮತ್ತೇನ್ ಮಾಡ್ಲಕತ್ತದ ಚೊಕ್ಕ ಬಂಗಾರ? ಆ ಒಂದು ಆಭರಣಗಳನ್ನೆಲ್ಲ ನೋಡಿ ಸಂತೋಷ ಪಡ್ಲಕತ್ತದ, ಆನಂದವಾಗ್ಯದ. ಎಲ್ಲ ನನ್ನಿಂದೆ ಆಗ್ಯದ ನೋಡಿದ್ದು ಅಂತೇಳಿ. ಹಂಗ ನಾವು ಆತ್ಮ ಆಗಿ ಆತ್ಮನೇ ಅಥವಾ ಬ್ರಹ್ಮನೇ ಇಡೀ ಬ್ರಹ್ಮಾಂಡವಾಗಿ ನಿಂತದ. ಬ್ರಹ್ಮನೇ ಬ್ರಹ್ಮಾಂಡವಾಗಿ ನಿಂತದ, ಆತ್ಮವೇ ಈ ಪಿಂಡಾಂಡವಾಗಿ ನಿಂತದ. ಈ ಪಿಂಡಾಂಡವನ್ನ ನೋಡಬೇಕು, ಪಿಂಡಾಂಡದ ಚಟುವಟಿಕೆಗಳನ್ನು ನೋಡಬೇಕು, ಪಿಂಡಾಂಡದೊಳಗಿರುವ ಇಂದ್ರಿಯಗಳನ್ನು ನೋಡಬೇಕು, ಪಿಂಡಾಂಡದ ಒಂದು ಏನದವ ಮನ, ಬುದ್ಧಿ, ಚಿತ್ತ, ಅಂತಃಕರಣಗಳ ಲೀಲೆಗಳನ್ನ ನೋಡಬೇಕು. ಹೆಂಗ್ ನೋಡಬೇಕು? ಘಟದೃಷ್ಟ, ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ಅವುಗಳಿಂದ ಭಿನ್ನವಾಗಿ ನೋಡಬೇಕು. ಅವುಗಳಿಂದ ಭಿನ್ನವಾಗಿ ನಾವು ದೃಷ್ಟ ಆಗಿ ಅವುಗಳನ್ನು ನೋಡಬೇಕು. ಅದಕ್ಕೆ ಪ್ರತ್ಯಕ್ಷ ಜ್ಞಾನ. ಪ್ರತ್ಯಕ್ಷ ಜ್ಞಾನ ನೋಡದಂತಂದ್ರೆ ಸುಮ್ಮನೆ ನೋಡೋದಲ್ಲ, ಅದರದ್ದು ಪರಿಣಾಮ ಆಗಬೇಕು. ಪರಿಣಾಮ ಆಗಬೇಕು, ನೋಡೋದ್ರಿಂದ ಪರಿಣಾಮ ಆಗಬೇಕು. ಆ ಪರಿಣಾಮ ಆಗೋದಕ್ಕ ಏನಂತಾರ? ಪ್ರತ್ಯಕ್ಷ ಜ್ಞಾನ ಅಂತಾರ. ಆ ಪ್ರತ್ಯಕ್ಷ ಜ್ಞಾನ ಆಗ್ಬೇಕಾದ್ರೆ ಇಂದ್ರಿಯಗಳಿಂದಲೂ ಆಗ್ತದೆ, ಇಂದ್ರಿಯಗಳು ಇಲ್ಲದೇನೂ ಆಗ್ತದೆ. ಅದಕ್ಕೆ ಈ ಒಂದು ವಿಷಯಾಂಕ 211ನೇ ವಿಷಯಾಂಕದೊಳಗೆ ಏನ್ ಹೇಳ್ತಾನ? ಸುಖ ದುಃಖಗಳು ಏನದವಪ್ಪ ಅಂದ್ರೆ ಇಂದ್ರಿಯಗಳ ಮೂಲಕನೇ ಆಗ್ಬೇಕಂತೇನಿಲ್ಲ. ನಮ್ಮ ಒಳಗೆ ನಮ್ಮ ವೃತ್ತಿ ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ. ಅದು ವೃತ್ತಿ ಉತ್ಪನ್ನ ಆಗಿ ತನ್ನ ಅಂತಃಕರಣವನ್ನು ತಾನೇ ನೋಡ್ಕೊಂಡಾಗ ಅದರೊಳಗೆ ಅಂತಃಕರಣದಾಗ ಎಲ್ಲ ಅದಾವ, ಜನ್ಮ ಜನ್ಮಾಂತರದ ವಿಷಯಗಳದಾವ, ಎಲ್ಲ ಸಂಸ್ಕಾರಗಳದಾವ, ಸುಖಾಕಾರ ದುಃಖಾಕಾರ ಎಲ್ಲ ಆಕಾರಗಳದಾವ. ಆ ಒಂದು ನಮ್ಮ ಅಂತಃಕರಣಕ್ಕೆ ಹೊರಗೆ ಹೋಗ್ಲಾರ್ದೆ ಆ ಅಂತಃಕರಣ ವೃತ್ತಿ ತನ್ನನ್ನ ತಾನೇ, ತನ್ನ ಅಂತಃಕರಣವನ್ನು ತಾನೇ ನೋಡ್ಕೊಂಡಾಗ ಅದು ಸುಖ ದುಃಖ ಆಕಾರ ತಾಳತು. ಅದು ತಾಳಿದ್ರ ಸಂಗತಿ ಇದನ್ನು ಸುಖಾಕಾರ ದುಃಖಾಕಾರ ತಾಳತು ಅಂತಂದ್ರೆ ಅದು ಯಾವ ಆಕಾರದಾಗ ಆದ ಅಂತಃಕರಣ ಅದೇ ಆಕಾರ ಇದನ್ನೂ ತಾಳತಪ್ಪ ಅಂತಂದ್ರೆ ಅಂತಃಕರಣದ ಆಕಾರನೇ ಅಂತಃಕರಣ ವೃತ್ತಿನೂ ತಾಳತು ಅಂತಂದ್ರೆ ಅದು ಏನಾಯ್ತು? ತನ್ನನ್ನು ತಾನೇ ನೋಡ್ಕೊಂಡದ್ದೇ ಸಾಕ್ಷಿ ಭಾಷೆ. ತನ್ನಿಂದ ಭಿನ್ನವಾದದ್ದನ್ನು ನೋಡಿದ್ದು ಪ್ರಮಾತ ಭಾಷೆ. ಅಂತಃಕರಣ ವೃತ್ತಿ ಅಂತಃಕರಣವನ್ನೇ ನೋಡ್ಕೊಂಡದ್ದು ಸಾಕ್ಷಿ ಭಾಷೆ. ಅಂತಃಕರಣ ವೃತ್ತಿ ಹೋಗಿ ಹೊರ ಜಗತ್ತಿನ ಬಾಹ್ಯ ವಸ್ತುಗಳನ್ನು ನೋಡಿದ್ದು ಪ್ರಮಾತ ಭಾಷೆ. ಹೊರಗಿನ ವಸ್ತುಗಳಲ್ಲಿ ರಾಗದ್ವೇಷ, ಪಾಪ ಪುಣ್ಯ, ಅನುಕೂಲ ಪ್ರತಿಕೂಲ ಅವೆಲ್ಲ ನೋಡ್ಕೊಂಡು ನಾವೇನ್ ಸುಖ ದುಃಖ ಅನುಭವಿಸ್ತೀವಿ ಅದೆಲ್ಲ ಪ್ರಮಾತ ಭಾಷೆ. ಅಂತಃಕರಣ ವೃತ್ತಿ ಅಂತಃಕರಣವನ್ನೇ ನೋಡ್ಕೋತು ಅಂದ್ರೆ ಅದು ಸಾಕ್ಷಿ ಭಾಷೆ. ಇಷ್ಟೇ ಇರೋದಿಲ್ಲ. ಮತ್ತೆ ನೋಡೋದಂದ್ರೆ ಸುಮ್ಮನೆ ನೋಡೋದಲ್ಲ, ಅಲ್ಲಿ ಪರಿಣಾಮ ಆಗ್ಬೇಕು. ಆ ವೃತ್ತಿ ಒಳಗ ಪರಿಣಾಮ ಆಗ್ಬೇಕು. ಹೊರಗಿಂದ ಹೆಂಗ್ ಪರಿಣಾಮ ಆಗ್ತದೆ ಒಳಗನು ಹಂಗೇ ಪರಿಣಾಮ ಆಗ್ಬೇಕು. ಸುಖ ದುಃಖ ಅನುಭವಿಸ್ಬೇಕು. ಅನುಭವಿಸಲಾರದೆ ಸುಮ್ಮನೆ ಉದಾಸೀನದಿಂದ ಕೇಳೋದು, ಉದಾಸೀನದಿಂದ ನೋಡಿದ್ರ ಅದು ಏನು ಪ್ರತ್ಯಕ್ಷ ಜ್ಞಾನ ಅಲ್ಲ, ಅದು ಸ್ಮೃತಿ ಜ್ಞಾನ ಅಷ್ಟೇ. ಸತ್ಯ ಹೆಣನೆ ಕಣ್ಣೆದುರಿಗೆ ಬಂದಾಗ ದುಃಖ ಪಡ್ಲಿಲ್ಲ ಅಂತಂದ್ರೆ ಏನಾಗ್ತದ?
ಮನಾರ್ ಮಂದಿ ಸಾಯ್ತಾರ ದಿನ ಯಾರ್ಯಾರಿಗಂತ ಓದೋದ ನಡಿ ಅಂತೇಳಿ ಮುಂದಕ್ಕೆ ಹೋಗ್ತೀವಲ್ಲ, ಅದೇನದು ಸ್ಮೃತಿ ಜ್ಞಾನ ಅಷ್ಟೇ. ಸಾವಿನ ಬಗ್ಗೆ ಒಂದೇನೋ ಆತಿರ್ತಾವ, ಸಾವು ಹಂಗೆ ಆತಿರ್ತಾವ, ದಿನ ಸಾಯ್ತಿರ್ತಾರೆ ಅಂತೇಳಿ ಅಂತಿರ್ತೀವಿ. ಅದ್ರ ಬದಲಿ ನಮ್ಮದೇ ಯಾರ್ದಾರೆ ಬಂದಿತ್ತಂದ್ರೇನ ನಮ್ಗೆ ಬೇಕಾದವ್ರದ್ದು, ನಮ್ಮ ಆತ್ಮೀಯರದು, ಅವಾಗ ಪರಿಣಾಮ ಚಾಲು ಆಗ್ತದಲ್ಲ. ಅದೇಂತ ಜ್ಞಾನ ಅದು? ಪ್ರತ್ಯಕ್ಷ ಜ್ಞಾನ. ಪರಿಣಾಮ ಆಯ್ತು ಅಂದ್ರೆ ಪ್ರತ್ಯಕ್ಷ ಜ್ಞಾನ, ಪರಿಣಾಮ ಆಗಲಿಲ್ಲ ಅಂತಂದ್ರೆ ಸ್ಮೃತಿ ಜ್ಞಾನ. ಅಷ್ಟೇ, ಇಷ್ಟೇ ತಿಳ್ಕೋಬೇಕು. ಅಂತಃಕರಣ ವೃತ್ತಿ ಇಂದ್ರಿಯ ದ್ವಾರ ಹೊರಗೆ ಹೋಗಿ ಹೊರ ಜಗತ್ತಿನ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಗ್ರಹಿಸಿ ಅದರೊಳಗೆ ಸುಖ ದುಃಖಗಳನ್ನು ಅನುಭವಿಸ್ತು ಅಂದ್ರೆ ಅದು ಪ್ರಮಾತ, ಅದು ಪ್ರಮೇಯ, ಪ್ರಮಾಣ, ಅವೆಲ್ಲ ಶಬ್ದಗಳು ನಿಮಗೆ ಗೊತ್ತದವ. ಅದಕ್ಕೇನಂತಾರೆ ಪ್ರಮಾತ ಭಾಷಾ ಅಂತಾರ. ನಿಮ್ಮ ಅಂತಃಕರಣ ಒಳಗೆ ಆದ ಅಂತಃಕರಣದೊಳಗೆ ಜನ್ಮ ಜನ್ಮಾಂತರದ ವಿಚಾರಗಳು, ವಿಷಯಗಳು, ಮತ್ತೇನು ಆಕಾರಗಳು, ಎಲ್ಲ ಸಂಸ್ಕಾರಗಳೆಲ್ಲ ಅದಾವ. ಅವು ಏನು ಕಾಲ ಕಾಲಕ್ಕ ಒಳಗ ಆ ಪ್ರಕೃತಿ ಹೆಂಗದಂತಂದ್ರ 3 ಗುಣಗಳು ಸತ್ವ ರಜ ತಮ, ಒಂದೊಂದ್ ಸಾರಿ ಸತ್ವಗುಣಿಯಾಗಿರ್ತದ, ಒಂದೊಂದ್ ಸಾರಿ ರಜೋಗುಣಿಯಾಗಿರ್ತದ, ಒಂದೊಂದ್ ಸಾರಿ ತಮೋಗುಣಿಯಾಗಿರ್ತದ. ಹಂಗೆ ಕಾತದ ಅಂದ್ರೆ ಪ್ರಕೃತಿ ಒಳಗೆ ಹುಣ್ಣಿಮೆ ಅಮಾಸಿ ಗ್ರಹಣ ಹೆಂಗ್ ಆತಿರ್ತಾವಲ್ಲ, ಹಂಗ ಒಳಗೆ ಅದನ್ನು ಆತಿರ್ತದ. ಅದು ಆಗ್ಲಿ ಒಳಗೆ ಅಂತಃಕರಣದೊಳಗ ಅವೆಲ್ಲ ಅದಾವ ಆತಿರ್ತದ. ಆಗ್ಲಿ ಆಗದು ಏನ್ ನಡೆದದ ಅದೆಲ್ಲ ಸ್ಮೃತಿ ಜ್ಞಾನ. ಅಲ್ಲಿ ಒಳಗೆ ನಡೆದದ್ದೆಲ್ಲ ಸ್ಮೃತಿ ಜ್ಞಾನ. ಯಾವಾಗ ನಿಮ್ಮ ಅಂತಃಕರಣದೊಳಗೆ ಅಂತಃಕರಣ ವೃತ್ತಿ ತಯಾರಾಗಿ ಅದರದೇ ಒಂದು ಬಾಲ ತಯಾರಾಗಿ ಆ ಬಾಲದ ತುದಿ ಒಳಗೊಂದು ಕಣ್ಣು, ಆ ಕಣ್ಣು ಏನ್ ಮಾಡ್ತು, ತನ್ನ ಅಂತಃಕರಣವನ್ನೇ ತಾನು ನೋಡ್ಕೊತ್. ನಿಮ್ಮ ಕಣ್ಣು ನಿಮ್ಮ ಕಾಲಿಗೆ ಕೈಗೆ ಏನಾರ ಗಾಯ ಆದ್ರೆ ನಿಮ್ಮ ಕಣ್ಣು ನಿಮ್ಮ ಶರೀರವನ್ನೇ ಹೆಂಗ್ ನೋಡ್ಕೊತದ, ಸ್ಥೂಲ ಶರೀರವನ್ನ ನಿಮ್ಮ ಸ್ಥೂಲ ಶರೀರದ ಕಣ್ಣು ಹೆಂಗ್ ನೋಡ್ಕೊತದ. ನಿಮಗ್ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೂ ಬೆನ್ನಾಗ ಏನಾರ ಆಗಿತ್ತಂತಂದ್ರೆ ಬೆನ್ನಾಗ ಒಂದು ಕನ್ನಡಿ ಹಿಡಿದು ನೋಡ್ಕೋತೀರ ಇಲ್ಲ? ನಿಮ್ಮ ಕಣ್ಣೆ, ನಿಮ್ಮ ಬೆನ್ನೆ, ನಿಮ್ಮ ಕಾಲೆ ಎಲ್ಲ ಒಟ್ಟು ನಿಮ್ಮದೇ ನಡೆದು ನಿಮ್ಮೊಳಗೆ ನೀವೇ ನಿಮ್ಮನ್ನು ನೀವೇ ನೋಡ್ಕೊಂಡ್ರೆ ಸಾಕ್ಷಿ ಭಾಷೆ. ಸ್ಥೂಲ ಶರೀರದಲ್ಲಿ ನೀವು ಮತ್ತೊಬ್ಬರ ಶರೀರಕ್ಕೆ ಏನಾಗ್ಯದ ನೋಡ್ಕೊಂಡ್ರಿ ಅಂತಂದ್ರೆ ಪ್ರಮಾತ ಭಾಷೆ. ನಿಮ್ ಶರೀರಕ್ಕೆ ಏನಾಗ್ಯದ, ಸ್ಥೂಲ ಶರೀರಕ್ಕೆ ನಿಮ್ಗೆ ಏನಾಗ್ಯದ, ಎಲ್ಲಿ ಮುಳು ಚುಚ್ಚದ, ಏನಾಗ್ಯದ, ನಿಮ್ಮದ್ ನೀವೇ ನೋಡ್ಕೊಂಡ್ರಿ ಅಂದ್ರೆ ಸಾಕ್ಷಿ ಭಾಷೆ. ನಿಮ್ಮ ಅಂತಃಕರಣದೊಳಗ ಏನು ನಡೆದದ, ಈಗ ಸತ್ವಗುಣ ನಡೆದದೋ, ರಜಗುಣ ನಡೆದೋ, ತಮೋಗುಣ ನಡೆದದೋ, ಅರಿಷಡ್ ವರ್ಗಗಳು ನಡೆದದೋ, ಅವುಗಳಿಂದ ಉಂಟಾಗುವ ಸುಖ ದುಃಖಾದಿಗಳ ಸುಖದ ವಿಚಾರ ನಡೆದೋ, ದುಃಖದ ವಿಚಾರ ನಡೆದೋ, ಒಳಗೆ ಏನ್ ನಡೆದದ ಅಂತೇಳಿ ನಿಮ್ಮದು ನೀವೇ ನೋಡ್ಕೊಂಡ್ರೆ ಅಂದ್ರೆ ಸಾಕ್ಷಿ ಭಾಷೆ. ಈ ಒಳಗೆ ನಿಮ್ಮದು ನೀವೇ ನೋಡ್ಕೊಂಡು ಸುಖ ದುಃಖಾದಿಗಳ 200 ಇದೇನು 11ನೇ ಏನದ ಅದು ವಿಷಯಾಂಕ. ಇದು ಏನಂದ್ರೆ ಸುಖ ದುಃಖಾದಿಗಳ ಸಾಕ್ಷಿ ಭಾಷ್ಯತ್ವ. ಇದರ ಅರ್ಥ ಸಾಕ್ಷಿ ಭಾಷ್ಯತ್ವ ಅಂತಂದ್ರೆ ತನ್ನೊಳಗೆ ತನ್ನನ್ನು ತಾನೇ ನೋಡೋದು, ಹೊರಗೆ ಹೋಗಿ ಮತ್ತೊಂದು ನೋಡೋದಿಲ್ಲ, ಮತ್ತೊಂದು ನೋಡೋದಿಲ್ಲ. ನಿಮ್ಮೊಳಗೆ ನೀವೇ ನೋಡ್ಕೊಳ್ಳೋದು. ನಿಮ್ಗೇನಂತ ನಿಮ್ಮ ಅಂತಃಕರಣದಾಗ ಏನಾಗಲಕತ್ತದಂತ ನಿಮ್ಮ ವೃತ್ತಿ, ನಿಮ್ಮ ಅಂತಃಕರಣವನ್ನು ನಿಮ್ಮೊಳಗೆ ನೀವೇ ನೋಡ್ಕೊಂಡ್ರಿ ಅಂತಂದ್ರೆ ಅದು ಸಾಕ್ಷಿ ಭಾಷ್ಯತ್ವ. ಈಗ ನಿಮ್ಮ ಅಂತಃಕರಣ ನೀವು ನೋಡೋದು ಕಲಿಬೇಕು. ಇಟೆಲ್ಲ ಕಷ್ಟಪಟ್ಟು ಹೇಳಿದ ಮೇಲೆ ನನ್ನ ಆಸಕ್ತಿ ಜ್ಞಾತೃ ಆಸಕ್ತಿ ಅಂತ ಆದಿಲ್ಲ. ಯಾವುದನ್ನು ಕುರಿತು ಆಸಕ್ತಿ ವಹಿಸ್ತಾ ಇದೆ, ಏನನ್ನು ಕುರಿತು ಆಸಕ್ತಿ ವಹಿಸ್ತಾ ಇದೆ, ಅದನ್ನ ನೀವು ಅದರಿಂದ ಭಿನ್ನವಾಗಿದ್ದು ನಿಮ್ಮ ಆಸಕ್ತಿಯನ್ನು ನಿಮಗೆ ನೋಡ್ಲಕ್ ಬರ್ತದ ಇಲ್ಲ? ಎದರ ಮೇಲೆ ಆಸಕ್ತಿ ವಹಿಸ್ಲಕತ್ತದ ಈಗ? ಪ್ರಾಕ್ಟೀಸ್ ಮಾಡ್ಬೇಕದ ಈಗ. ಅದು ಮಾಡಿದ್ಮೇಲೆ ಮುಂದಿನ ಪಾಠ ಬರ್ತದೆ ನಿಮಗೆ ತಿಳಿಲಕ್ಕ. ಈಗ ನನ್ನ ಆಸಕ್ತಿ ಯಾವುದರಲ್ಲಿ? ಶಬ್ದ ಸ್ಪರ್ಶ ರೂಪ ರಸ ಗಂಧ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಸಂಶಯ, ಯಾವುದರ ಮೇಲೆ ಇದು ಆಸಕ್ತಿ ವಹಿಸ್ಲಕತ್ತದ? ಆ ಆಸಕ್ತಿಯನ್ನ ನೋಡಬೇಕು.
ಅದು ವಸ್ತು ಹೊರಗಿಂದಿತ್ತು, ಹೊರಗಿನ ವಸ್ತುವಿನಲ್ಲಿ ಆಸಕ್ತಿ ವಹಿಸ್ಲಿಕ್ಕತ್ತಿತ್ತು ಪ್ರಮಾತ ಭಾಷೆ. ಹೊರಗೇನು ಇಲ್ಲೇ ಇಲ್ಲ, ಹೊರಗಿಂದಿಲ್ಲ, ನೀವು ಒಳಗಿಂದ ಯಾವುದೋ ಒಂದು ವಿಚಾರ ನೆನಪು ಮಾಡ್ಕೊಂಡಿಕ್ಕೆ ಅದರ ಮೇಲೆ ಅದು ಕಾನ್ಸಂಟ್ರೇಟ್ ಮಾಡ್ಲಿಕ್ಕತ್ತಿತ್ತು ಅಂತಂದ್ರೆ ಸಾಕ್ಷಿ ಭಾಷೆ. ಹೊರಗೇನು ಇಲ್ಲೇ ಇಲ್ಲ, ಹೊರಗೆ ಯಾವ ವಸ್ತುಗಳು ಯಾರೇನು ಅಂದಿರೇನು, ಯಾರೇನು ಅಂದಿಲ್ಲ, ಏನಾರೇ ಆಗ್ಯದೇನು ಏನಾಗಿಲ್ಲ, ಒಳಗೆ ಏನೋ ಒಂದು ಡಿಂಗ್ ಹಿಡ್ಕೊಂಡು ಕೂತಾನೆ, ಏನಾಗ್ಯದ ಏನಾರೇ ಹೇಳಿದ್ರೆ ಗೊತ್ತಾಗ್ತದಂತಿರ್ತಾರೆ. ಏನು ಹೇಳೇ ಇಲ್ಲ, ಏನು ಹೇಳ್ತಾನೆ ಇಲ್ಲ, ಎಲ್ಲ ಒಳಗೆ ನಡೆದಲ್ಲ, ಏನ್ ಮಾಡ್ಬೇಕು? ಅದು ಸಾಕ್ಷಿ ಭಾಷೆ. ಹೆಂಗದು? ಹೊರಗೂ ಸತ್ಯ ಮಿಥ್ಯ ಅದ, ಒಳಗೂ ಸತ್ಯ ಮಿಥ್ಯ ಅದ. ಒಳಗಿರೋದು ಸತ್ಯ ತಿಳ್ಕೋಬೇಕು, ಹೊರಗಿರೋ ಸತ್ಯ ತಿಳ್ಕೋಬೇಕಾದ್ರೆ ನೀವು ಏನಾಗಬೇಕು? ಸಾಕ್ಷಿನೇ ಆಗ್ಬೇಕು. ಮಿಥ್ಯ ತಿಳ್ಕೋಬೇಕಾದ್ರೆ ಆವಾಸ ಆಗ್ಬೇಕು. ಮಿಥ್ಯ ಅಂದ್ರೆ ಪ್ರತಿಬಿಂಬ, ಸತ್ಯ ಅಂದ್ರೆ ಬಿಂಬ. ಇದನ್ನ ಗಟ್ಟಿ ತಿಳ್ಕೋಬೇಕು. ಈಗ ಆಸಕ್ತಿ ವಹಿಸ್ಲಿಕ್ಕತ್ತದ, ಆಸಕ್ತಿ ವಹಿಸಿದ ಮೇಲೆ ಏನಾಯ್ತು? ಈಗ ಕೂತಿರ್ತೀನಿ ನಾನು, ಈ ಸುಮ್ ಕೂತೀನಿ, ಸುಮ್ ಕೂತ್ಮೇಲೆ ಏನಾಗ್ತದಪ್ಪ ಅಂತಂದ್ರ, ನಾವಿಬ್ರು ನಮ್ಮ ಮಿಸ್ಸಸ್ ನಾವು ಅಲ್ಲಿ ಒಂದ್ ಯಾವ್ದೋ ನಮ್ ರಾಯಚೂರು ಕಡೆ ಮಂದಿಗೆ ನವಾಬ್ ಮತ್ತೆ ಇನ್ನೂ ಒಂದು ಏನಪ್ಪ ಇರಾನಿ, ಇವೆಲ್ಲ ಹೆಸರುಗಳು ಕೇಳಿದ ಕೂಡ್ಲೇನೆ ಕಿವಿ ನಿಗಿರ್ಬಿಡ್ತಾವ. ಹೈ ಕ್ವಾಲಿಟಿ ಅವೆಲ್ಲ. ಹೈದರಾಬಾದ್ ನವಾಬ್ ಹಿಂಗೆಲ್ಲ ಇರ್ತಾವಲ್ಲ, ಅವೆಲ್ಲ ಹೈ ಕ್ವಾಲಿಟಿ ಐಟಮ್. ಇಲ್ಲಿ ನವಾಬ್, ಅಲ್ಲಿ ನವಾಬ್ ಟೀ ಅಂತದ, ನಡಿ ಹೋಗಮ್ಮ ಅಂತ ಟೀ ಅಂಗಡಿಗೆ ಹೋದೆವು. ಅದೇನ್ ಟೀ ಅಂಗಡಿಯಾಗ ನವಾಬ್ ಟೀ ಏನಾಗ್ಯದ? ಹಾಲು ಕುದಿಸಿ ಕೆನಿ ಮಾಡಿಟ್ಟ ನಾವು. ಚಾದಕ್ಕೆ ಹಾಲ್ನ ಕೆನೆ ಚಾ ಮಾಡೋದಲ್ಲ, ಕೆನಿ ಒಳಗ ಹಾಲು ಮಾಡೋದು. ಗ್ಲಾಸ್ ತುಂಬಾ ಕೆನಿ ಹಾಕಿ ಕೊಟ್ಟದ್ದು. ಸುಮ್ಮ ಒಂದು ಹಾಲಿನ ಮೇಲೆ ಸ್ವಲ್ಪ ತೇಲಿದ್ರೆ ಕೆನಿ ನಮ್ಗೆ ಎಷ್ಟೋ ಖುಷಿ ಕೊಡ್ತದ. ಗ್ಲಾಸಿನ ತುಂಬಾ ಕೆನಿನೇ ಹಾಕಿ ಕೊಟ್ರಿ ಏನ್ ಮಾಡ್ಬೇಕು? ನವಾಬ್ ಚಾಯ್ ಎಷ್ಟು ರೊಕ್ಕ ಕೇಳಿ? 10 ರೂಪಾಯಿ ಅಂತ. ಇಷ್ಟು ಕೆನಿ ತಯಾರಾಗಬೇಕಾದ್ರೆ ಎಷ್ಟು ಹಾಲು ಖರ್ಚಾಗಿರ್ತದ? 10 ರೂಪಾಯಿ. ಇಲ್ಲ ಸರ್, ಅದು 25-50 ರೂಪಾಯಿ ಇದ್ದದ. ಇಲ್ಲಿ ರಾಯಚೂರಾಗ ಇಂಟ್ರೊಡಕ್ಷನ್ ಸಲುವಾಗಿ ನಾವು ನಿಮಗೆ 10 ರೂಪಾಯಿ ಕೊಡ್ಲಾಕತ್ತೀವಿ. ಅಂತದೇ ಇನ್ನೊಬ್ಬ ಇಟ್ಟಾನ, ಅವನಿಗೆ ವರ್ಕೌಟ್ ಆಗಲ್ದು, 20 ರೂಪಾಯಿ ಇಟ್ಬಿಟ್ಟಾನ. ತಿಳಿದವ್ರು ಅಲ್ಲಿಗೆ ಓದ್ತಾರೆ, ತಿಳಿಲಾರದವ್ರು ಇಲ್ಲಿ ಓದ್ತಾರೆ. ಏನೋ ಆತಿರ್ತದೆ. 20 ರೂಪಾಯಿ ಚಾ ಇಟ್ರೆ ಯಾರು ಕುಡಿತಾರೋ? 5 ರೂಪಾಯಿ 10 ರೂಪಾಯಿ ಒಳಗೆ ಕುಡಿತಾರ. 20 ರೂಪಾಯಿ ನಿನ್ನ ಅಂಗಡಿ ನಡಿಬೇಕಲ್ಲ, ಹೆಂಗ? ಇಲ್ಲ ಸರ್, ನಡೆಸ್ಬೇಕು ಹೆಂಗಾರೆ ಮಾಡಿ. ಬರ್ತಾರ ಗಿರಾಕಿ. ನನಗಂತೂ 20 ರೂಪಾಯಿ ಕೊಟ್ಟು ಕುಡಿಲಕ್ ಆಗಲ್ಲಪ್ಪ, 10 ರೂಪಾಯಿ ಕೊಟ್ರೆ ಕುಡಿತೀನಿ ಅಂದ್ರೆ. ಇಲ್ಲ ಸರ್, ಬೈಟುಕ್ ಸಹಿತ ಕೊಡ್ಲಕ್ ಆಗಲ್ದು ನಮ್ಮ ಅಂಗಡಿಯಾಗ, ಸಮಸ್ಯೆ. ಬಿಡಪ್ಪ ಬೇಡ. ಅಲ್ಲಿ ಆದ್ರೆ ಇವನ ಅಪ್ಪನಂತ ಚಾ 10 ರೂಪಾಯಿ ಕೊಡ್ಲಕ್ಕ ಅವನಿಗೆ ಹೆಂಗ್ ವರ್ಕೌಟ್ ಆಗ್ಲಕ್ಕತ್ತದ ಅಂದ್ರೆ, ಜಗ್ಗಿ ಮಂದಿ ಓಡಾಡೋ ಜಾಗದಾಗ ಅದನ್ನ ಕಂಟಿನ್ಯೂಸ್ ಮಂದಿ ಕುಡಿತಾರ. ಈಗೇನಾಯ್ತು? ಸುಮ್ ಮನೆ ತಣ್ಣ ಕೂತಲ್ಲೇ ಏನಾಯ್ತದ? ಸ್ಮೃತಿ ಒಳಗ ಏನ್ ಗೊತ್ತು? ಅದು ಚಾದ ಅಂಗಡಿ ನೆನಪು ಬರ್ತಪ್ಪ. ಈಗ ಚಾದ ಅಂಗಡಿ ನೆನಪು ಬಂದಾಗ ನನ್ನ ಆಸಕ್ತಿ ನವಾಬ್ ಚಾಯ್. DC ಆಫೀಸ್ ಎದರದ ರಾಯಚೂರಿಗೆ ಬಂದ್ರಿ ಅಂತಂದ್ರೆ DC ಆಫೀಸ್ ಎದರ ನವಾಬ್ ಟೀ ಅಂತದ ಮಾಡಿಕೊಡ್ತಾನ. ಫಸ್ಟ್ ಕ್ಲಾಸ್ ಕೆನಿ ಒಳಗೆ ಹಾಕಿ ಕೊಡ್ತಾನ. ಈಗ ಏನಾಯ್ತಂದ್ರೆ ಆ ನವಾಬ್ ಟೀ ಏನಾಯ್ತು? ಈಗ ನನ್ನ ಆಸಕ್ತಿ ಆ ನವಾಬ್ ಚಾದ ಕಡಿ ಆಸಕ್ತಿ ವಹಿಸ್ತಾ ಇದೆ. ಅಲ್ಲಿ ಪರಿಣಾಮ ಆಲಕತ್ತಿತ್ತು ಅಂತಂದ್ರೆ, ಚಾ ಕುಡಿಬೇಕು ಅಂತೇಳಿ ನಿಮಗೆ ಒಳಗ ಇಂಟ್ರೆಸ್ಟ್ ಆಗಿ ನಿಮ್ಮ ಶರೀರವನ್ನು ಎಬ್ಬಿಸ್ಕೊಂಡು ಹೋಗಷ್ಟು ನಿಮಗೆ ಪರಿಣಾಮ ಮಾಡ್ಲಕತ್ತಿತ್ತು ಅಂದ್ರೆ ಅದು ಪ್ರತ್ಯಕ್ಷ ಜ್ಞಾನ. ಅದು ಬಿಟ್ಟು ಚಾ ಕುಡಿದೀವಿ, ಚಲೋ ಇತ್ತಪ್ಪ, ನಮ್ಮ ಮಿಸಸ್ ನನಗ ಕೆನಿ ಟೇಸ್ಟ್ ಚಲೋ ಆಗ್ಲಕತ್ತು, ಇದು ಏನು ಚಾ ಕುಡಿಯೋದಕ್ಕೆ ಕೊಟ್ಟಾನೋ ತಿನ್ನೋದಕ್ಕೆ ಕೊಟ್ಟಾನೋ ಅಂತ ಕೇಳ್ತ. ಅದು ಕೆಟ್ಟ ಸುಡ್ಲಕತ್ತದ ಕೆನಿ. ನಾಲ್ಗಿ ಮೇಲೆ ಪಟ್ಟ ತರ್ಕೊಂಡ್ರೆ ಓದ್ತದ, ಸುಟ ಕೆನಿ ನಾಲ್ಗಿ ಮೇಲೆ ಗಟ್ಟೆ ಹಿಡ್ಕೊಳಕತ್ತದ. ಇದು ತಿನ್ನೋದ ಕುಡಿಯೋದ? ಚಾ ಕುಡಿಲಕ್ ಬಂದಿವ, ತಿನ್ಲಕ್ ಬಂದಿವಿ, ಇದೇನು ಇಂಥ ಪರಿ ಗಟ್ಟಿ ಕೆನಿ ಹಾಕಿ ಕೊಟ್ರಿ ಹೆಂಗಿದು ಅಂತ. 10 ರೂಪಾಯಿದಾಗ ಇಷ್ಟು ಚಲೋ ಕೆನಿ ಹಾಕಿ ಕೊಡ್ತಾನೆ, ನೀನ್ ಸುಮ್ ಆರಿಸ್ಕೊಂಡು ತಿನ್ನೋದು ಬಿಟ್ಕೆ ಏನಿದೆ ನಿಂದು ಕಿಟಕಿಟಿ ಅಂತ ನಾವು ಅಂತ. ಹಿಂಗ ಈಗ ಏನಾಯ್ತು? ಅಲ್ಲಿ ಚಾ ಕುಡಿದದ್ದು ಆಗಿದ್ದ ಪ್ರಸಂಗ ನೆನಪು ಮಾಡ್ಕೊಂಡ್ರೆ ಏನಂತೀರಿ ಅದಕ್ಕ? ಸ್ಮೃತಿ ಜ್ಞಾನ. ಚಾ ಚಲೋ ಇತ್ತು. ಈಗ ಹೇಳಕತ್ತೀನಲ್ಲ, ಬೆಸ್ಟ್ ಟೀ ಚಲೋ ಇತ್ತು.
ಅಲ್ಲಿ ಆಗಿದ್ದು ಒಬ್ಬರಿಗೆ ಕೆನಿ ಲೈಕ್ ಆಗ್ತದ, ಒಬ್ಬರಿಗೆ ಕೆನಿ ಲೈಕ್ ಆಗಂಗಿಲ್ಲ. ಕೆನಿ ಲೈಕ್ ಆಗಲಾರ್ದವ್ರು ಬೈಲಕತ್ತಿದ್ರು, ಕೆನಿ ಲೈಕ್ ಆದವ್ರು ಇಷ್ಟಪಟ್ಟು ತಿಲ್ಲಕತ್ತಿದ್ರು. ಅದೆಲ್ಲ ನೋಡಿದ್ದು ಏನಾಯ್ತು, ಸ್ಮೃತಿ ಜ್ಞಾನ. ಈಗ ನನಗದು ಚಾ ಕುಡಿಬೇಕು ಅಂತ ಆಸೆ ಆಗ್ಲಕತ್ತದ. ಇದೇನಿದು ನಿಮ್ಮ ಆಸಕ್ತಿ, ಆ ಚಾ ಕುಡಿಬೇಕಂತೇಳಿ ಒಳಗೆ ಆಸಕ್ತಿ ಉಂಟಾಗ್ಲಕತ್ತದಲ್ಲ, ನನ್ನ ಆಸಕ್ತಿ ಆ ಚಾದ ಕಡೆ ಹೋಗ್ಲಕತ್ತದ. ಇದನ್ನ ನೀವೇನ್ ಮಾಡ್ಬೇಕು, ನಿಮ್ಮ ಆಸಕ್ತಿಯನ್ನು ಭಿನ್ನವಾಗಿದ್ದು ನೋಡ್ಬೇಕು. ನನ್ನ ಆಸಕ್ತಿ ಈಗ ಯಾವುದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕತ್ತದ, ಅದು ಪ್ರತ್ಯಕ್ಷ ಜ್ಞಾನ. ಆಸಕ್ತಿ ಆದ ಕೂಡ್ಲೇನೆ ಏನಾಯ್ತು, ಚಾದ ಅಂಗಡಿ ಸಮೀಪ ಹೋಗಿನಿ, ಇನ್ನ ಒಂದು ಸ್ವಲ್ಪ ದೂರ ಅದ. ನಿನ್ನೆ ಸಾಯಂಕಾಲ ಹೋಗಿದ್ದೆ, ಚಾದ ಅಂಗಡಿ ಬಲ್ಲೇ ಹೋಗಿದ್ದೆ. ಇನ್ನೊಂದು 4 ಹೆಜ್ಜೆ ಇರೋದ್ರಾಗೆ ಏನಾಯ್ತು, ಅದು ಚಾ ಕುಡಿಬೇಕಾದ್ರೆ ಒಂದು 5-10 ನಿಮಿಷ ಇರಬೇಕು, ಚಂದ ತಣ್ಣಗೆ ಆರಿಸ್ಕೊಂಡು ಕುಡಿಬೇಕು, ಚಲೋ ಇರ್ತದ ಅಂತೇಳಿ ಹೋಗ್ಬೇಕಂದ್ರೆ ಇಕ್ಕಿ ನಮ್ಮ ಮನ್ಯಾಗ ಏನ್ ಮಾಡಿದಳು, ಕೀಲಿ ಬಿಟ್ಟು ಬಂದಿನ್ರಿ ಮನ್ಯಾಗ, ಕೀಲಿ ಒಯ್ದಿಲ್ಲ, ನೀವು ಬರೋದು ತಡ ಆಯ್ತಂದ್ರೆ ಹೊರಗೆ ಕಟ್ಟಿ ಮೇಲೆ ಕೂಡ್ಬೇಕಾಗ್ತದ ನಾನು. ಹಂಗಂದತ್ನಾಗ ಆ ಕಡೆ ಚಾ ಕುಡ್ಲಿಕ್ಕೆ ಹೋಗ್ಲ, ಈ ಕಡೆ ಹೆಂಡತಿ ಕೀಲಿ ತರದ ಕೊಡ್ಲಕ್ಕ ಇಲ್ಲಿ ಒಳ್ಳೆ ಮನಿಗೆ ಬರ್ಲ. ಅವಾಗ ಮನಸ್ಸು ಏನಾಯ್ತು, ಸಂಕಲ್ಪ ವಿಕಲ್ಪದೊಳಗೆ ಮುಳುಗಿತು. ಚಾ ಕುಡ್ಲಿಕ್ಕೆ ಹೋಗ್ಬೇಕ, ಇವ್ರ ಕೀಲಿ ಇಲ್ಲಂದ್ರೆ ನಾ ತಡ ಮಾಡಿದಂಗೆಲ್ಲ ಇವ್ರ ಮನಿ ಮುಂದೆ ಕುಂದಿರ್ತಾರ ಕಟ್ಟಿ ಮೇಲೆ, ಏನ್ ಮಾಡ್ಬೇಕು? ಸಂಕಲ್ಪ ವಿಕಲ್ಪ ಇದನ್ನು ನೋಡ್ಬೇಕು. ಆ ಆಸಕ್ತಿ ನೆಕ್ಸ್ಟ್ ದಾಟಿ ಚಾ ಕುಡ್ಲಿಕ್ಕೆ ಹೋಗ್ಲೋ, ಎಂತಿ ಕೀಲಿ ಕೊಡ್ಲಕ್ಕೆ ಹೋಗ್ಲೋ, ಇದಿಮಾಯಿ ಕೀಲಿ ತಗೊಂಡು ಹೋಗೋದ್ ಬಿಟ್ಕೆ ನನಗೆ ಮೂಲಾಗ್ಯದ. 2 ಕೀಲಿ ಸಪರೇಟೇ ಅದಾವ, ಇದ್ರೂ ಸಹಿತ ನನಗೆ ಹಿಂಗ್ ಸಂಕಲ್ಪ ವಿಕಲ್ಪದಾಗ ಹಾಕಿ ಬಿಡ್ತ. ಅದು 1.5 ಕಿಲೋಮೀಟರ್ ಹೋದವನಿಗೆ ಒಳ್ಳೆ ಬರಂಗ. ಮತ್ತೆ ಬೆಕ್ಕದಿರಲಕ್ಕ ಹೆಂಡತಿ ಹಿತ ಅಂತಂದ್ರೆ ಗಂಡ ಭಯಂಕರ ದೊಡ್ಡ ವಿಷಯ. ಪಾಪ ಹೊರ ಕಟ್ಟಿ ಮೇಲೆ ಕುಂದಿರ್ತಾಳ ಅಂತೇಳಿ ಓಡಿ ಬಡ 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 ಅಂದ್ಬಿಟ್ಟೆ. ಅವ್ರ ಆಟೋದಾಗ ಬರ್ತಾರ, ನಾನು ನಡ್ಕೊತ ಬರೋದು. ವಾಕಿಂಗ್ ಎತ್ತು ಹೋಗಿನ, ಗಾಡಿ ಒಯ್ದಿಲ್ಲ. ಅವ್ರ ಆಟೋದಾಗ ಬರ್ಲಕತ್ತಾರ 10 ಕಿಲೋಮೀಟರ್ ಡಿಸ್ಟೆನ್ಸ್, ನಾನು ನಡ್ಕೋದ್ ಮನೆಗೆ ಬರ್ತೀನಿ. ಅಯ್ಯೋ ಮನಿಗೆ ಬಂದೆ ನೋಡ್ರಿ, ಎಲ್ಲಿದಿರಿ ಅಂತ ಮತ್ ಫೋನ್ ಮಾಡ್ತಾರೆ, ಬರ್ಲಕತ್ತೇನೆ, ತಡಿ 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 ತಡಿ. ಇದೆಲ್ಲ ಸಂಕಲ್ಪ. ಅಲ್ಲಿ ಸಂಕಲ್ಪ ವಿಕಲ್ಪ ಆಗಾಗ ಹೆಂಡತಿ ಮೇಲೆ ದ್ವೇಷ, ಹೆಂಡತಿ ಸತಾಸ್ಬೇಕನ್ನೋದಿತ್ತಂದ್ರ ಕುಂದಿರ್ತಾರ ಬಿಡಿ, ಚಾ ಕುಡಿ ಆರಾಮ್, ಎಲ್ಲಿ ಗೊತ್ತಾಳ ಅಲ್ಲೇ ಕಟ್ಟಿ ಮೇಲೆ ಕುಂದಿರ್ತಾಳ ಅಂತೇಳಿ ಮನಸ್ಸು ಹೇಳ್ತಿರ್ತದ. ಮುಂದೆ ಬುದ್ಧಿ ಸಿಟ್ಟಿತ್ತಂದ್ರ, ಅದ್ರ ಮೇಲೆ ಕರುಣೆ ಇತ್ತು, ಪ್ರೀತಿ ಇತ್ತು ಅಂತಂದ್ರ ಪಾಪ ಅವರ ಕಟ್ಟಿ ಮೇಲೆ ಕುಂದಿರ್ತಾಳ, ತಡ ಮಾಡಿಸ್ಬಾರ್ದು, ದುಡಿದು ಬಂದಿರ್ತಾಳ, ಹೈರಾಣಾಗಿ ಮೊದಲು ಹೋಗಿ ಕೀಲಿ ಕೊಡು, ಆಮೇಲೆ ಯಾವಾಗಾರ ಚಾ ಕುಡ್ಲಿಕ್ಕೆ ಬರ್ತದ ಅಂತೇಳಿ ಇದು ಬುದ್ಧಿ ಏನ್ ಮಾಡ್ತಿರ್ತದ, ತನ್ನೊಳಗೆ ಏನು ಸಂಸ್ಕಾರ ಅದ ಅದರ ಮೇಲೆ ಅದು ಕೆಲಸ ಮಾಡಿ ಒಳ್ಳೆ ಮನಿಗವ್ರೆ ಹೋಗ್ಲಕ್ ಹಚ್ತದ, ಇಲ್ಲ ಚಾ ಕುಡಿಲಕ್ಕರೆ ಹಚ್ತದ. ಅದು ತಗೊಂಡ ನಿರ್ಧಾರಗಳ ಮೇಲೆ ಈ ಜೀವನ ನಡೀತಿರ್ತದ. ನಮ್ಮ ಲಾಭ ನಷ್ಟ ಸುಖ ದುಃಖ ಎಲ್ಲ ಬುದ್ಧಿಲಿಂದ ನಡಿಲಕತ್ತದ. ಅದು ಚಲೋ ನಿರ್ಧಾರ ತಗೋತಂದ್ರೆ ಹಿತ ಆಗ್ತದ, ಕೆಟ್ಟ ನಿರ್ಧಾರ ತಗೊಂಡದಂದ್ರೆ ಅದೇನು ಕೆಟ್ಟ ಇಲ್ಲ, ಅದಕ್ಕೆ ಸಂಸ್ಕಾರ ಇರೋದೇ ಅಂತದೇ ಸಿಕ್ಕಾಗ ಅದು ಏನ್ ಮಾಡ್ಬೇಕು, ತನಗೆ ಎಂತ ಸಂಸ್ಕಾರ ಸಿಕ್ಕದ ಅಂತ ನಿರ್ಧಾರ ತಗೊಂಡು ಅದು ಜೀವನ ನಡೆಸ್ತಿರ್ತದ. ಬುದ್ಧಿದೇನು ತಪ್ಪಿಲ್ಲ. ನಾವು ತಗೊಂಡು ಸಂಸ್ಕಾರಗಳು ಏನದವ, ಒಳ್ಳೆ ಜನರ ಮಧ್ಯೆ ಇದ್ದೆವು, ಜಾಣರ ಮಧ್ಯೆ ಇದ್ದೇವು ಅಂದ್ರೆ ನಾವು ಜಾಣರಾಗ್ತೀವಿ, ಒಳ್ಳೆಯವರಾಗ್ತೀವಿ. ಅದಕ್ಕೆ ನಾವು ಚಲೋ ಮಂದಿ ಸಂಘಟ ಸಜ್ಜನರ ಸಂಘ ಇರ್ಬೇಕನ್ನೋದಕ್ಕೆ ಎದಕ್ಕಂತಾರಂದ್ರೆ ನಮ್ಮ ಜೀವನ ಯಶಸ್ವಿ ಆಗ್ಬೇಕಾದ್ರೆ ಅಂತ ಜನರ ಸಂಸ್ಕಾರ ಹೊಂದಿದ್ರೆ ನಾವು ಯಶಸ್ವಿ ಆಗ್ತೀವಿ ಅಂತೇಳಿ ಸಜ್ಜನರ ಸಂಘದಾಗಿರ್ಬೇಕು, ಒಳ್ಳೆ ಮಾತಾಡ್ತಿರ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಬರೋದು ನೋಡ್ತೀನಿ, ಆಜು ಬಾಜುದೆಲ್ಲ ಹೆಣ್ಮಕ್ಳು ಕರ್ಕೊಂಡು ಚಂದ ಆರಾಮ್ ಮಾತಾಡ್ಕೊತ್ ಕೂತಾರ, ಏನ್ ಮೀಟಿಂಗ್ ಮಾಡ್ಲಕತ್ತಾರ ಆರಾಮ್. ಹಿಂಗಿದ್ರೆ ಇನ್ನೊಂದು ಅರ್ಧ ತಾಸು ಬಿಟ್ಟು ಚಾ ಕುಡ್ದೇ ಬರ್ತಿದ್ದೆ. ಇಲ್ಲಿ ನೋಡಿ ಎಷ್ಟು ಆರಾಮ್ ಕೂತೀರಿ, ನಾ ಬಂದು ಕೀಲಿ ಕೊಟ್ಟ ಮೇಲೂ ಅವ್ರು ಜಲ್ದಿ ತೆರ್ಕೊಂಡು ಹೋಗಿ ಏನೋ ಆರಾಮ್ ಕೂತ್ ತೆರೀಕತ್ತಾರ ಅವ್ರು. ಹಿಂಗ ಸಂಕಲ್ಪ ವಿಕಲ್ಪ. ಮೇಡಮ್ ಒಬ್ಬರೇ ಕತ್ತಿ ಮೇಲೆ ಕೂತಾರ ಅಂತೇಳಿ ಇನ್ನೊಂದ್ ದಿವ್ಸ ಮೇಲೆ ಹೆಣ್ಮಕ್ಳು ಕೂತಾರ, ಮಾತಾಡ್ಕೊತ್ ಕೂತಾರ. ಅವ್ರಿಗೆ ಏನ್ ಟೆನ್ಷನ್ ಇಲ್ಲ, ಏನಿಲ್ಲ, ಕೀಲಿ ಅವಶ್ಯಕತೆ ಇಲ್ಲ. ಮಾತು ಸಿಕ್ಕರು ಸಾಕು ಅವ್ರಿಗೆ, ಕೀಲಿ ಬೇಡ, ಮನಿ ಬೇಡ, ಏನೋ ಬೇಡ, ಮಾತೇ ಇರೋರು, ಮಾತೆ ಮಾದೇವಿ ಇರೋರು. ಇಲ್ಲಿ ಕೊಟ್ಟರು ಹಂಗೆ ಮನೆ
ಹಂಗೆ ಕೂತಿರೋ ಏನು ಯಾರೋ ಮಾತು ಸಿಕ್ಕವ ನಾವು ಚಾ ಕುಡಿಯೋದು ಬಿಟ್ಟು ಬಂದಕ್ಕೆ ಇವ್ರಿಗೆ ಕೀಲಿ ಕೊಟ್ಟರೆ ಏನು ಉಪಯೋಗ ಆಯ್ತಪ್ಪ ಅನ್ನಂಗೆ ಇಲ್ಲಿ. ಇದೆಲ್ಲ ಸಪರೇಟ್ ಆಗಿ ನೋಡ್ಬೇಕು ನಾವು. ಇದೇನು ಲೀಲೆ ಇದು? ಇದು ಏನು ಲೀಲೆ? ಮನ, ಬುದ್ಧಿ, ಚಿತ್ತ, ಅಹಂಕಾರ. ಅದು ಅಹಂಕಾರ ಏನು? ಅಲ್ಲಿ ಇಲ್ಲಿಗೆ ಬಂದು ನನ್ನ ಡ್ಯೂಟಿ ನಾ ಮಾಡೀನಿ ಅಂತ ಸಂತೋಷ ಪಡ್ಬೇಕು. ಅದು ಬಿಟ್ಟಕ್ಕೆ ನನಗೆ ಕೆಟ್ಟ ಸಂಸ್ಕಾರ ಇತ್ತಂದ್ರೆ ಏನು 10 ನಿಮಿಷ ಕೂತ್ರೆ ಏನಾಗ್ತಿತ್ತು? ನಾ ಚಾ ಕುಡಿಯೋದು ಬಿಟ್ಟು ಬಂದು ನೋಡು ಅಂತೇಳ ಇಲ್ಲಿನ ಮತ್ತೆ ಚಾನೇ ಮಾಡ್ತೀನಿ, ಸುಮ್ ಕುಡಿ ಒದರ್ಬೇಡ ಅಂತ ಹೇಳ್ತೀನಿ. ಮತ್ತೆ ಹಿಂಗಿರ್ತಾವ. ಅದಕ್ಕೆ ಇಲ್ಲೇನಪ್ಪ ಅಂತಂದ್ರೆ ಹೊರಗಿನ ವಸ್ತು, ಹೊರಗಿನ ವಿಷಯಗಳನ್ನ ನೀವು ನೋಡಿದ್ರಿ ಅಂದ್ರೆ ಅದು ಪ್ರಮಾತ ಭಾಷೆ. ನಿಮ್ಮ ಅಂತಃಕರಣದೊಳಗಿರೋ ವಿಷಯವನ್ನೇ ನಿಮ್ಮ ವೃತ್ತಿ ಹೊರಗೆ ಹೋಗ್ಲಾರ್ದೆ ಒಳಗಿಂದ ಒಳಗೆ ಅದು ಅರಿತು ಅಂತಂದ್ರೆ ಅದು ಸಾಕ್ಷಿ ಭಾಷ್ಯ. ಅದಕ್ಕೆ ಏನಂದ್ರೆ ಸುಖ ದುಃಖಾದಿಗಳ ಸಾಕ್ಷಿ ಭಾಷ್ಯತ್ವ. ಇಂದ್ರಿಯ ಬಿನ ಪ್ರತ್ಯಕ್ಷ ನಹಿ ಶಿಷ್ಯ ನಿಯಮ ಜಾನ. ಇಂದ್ರಿಯ ಇಲ್ಲದೆ ಈ ಸುಖ ದುಃಖಗಳ ಪ್ರತ್ಯಕ್ಷ ಆಗದೇನದಲ್ಲ, ಅದು ಇಂದ್ರಿಯ ಇಲ್ಲದೇನೆ ಆಗ್ತದ. ಇಂದ್ರಿಯ ಇದ್ರೂ ಆಗ್ತದ, ಇಂದ್ರಿಯ ಇಲ್ಲದೇನೂ ಆಗ್ತದ. ಇಂದ್ರಿಯ ಇರಬೇಕನ್ನಂಥದ್ದು ನಿಯಮ ಇಲ್ಲ ಅಂತ ತಿಳ್ಕೊ. ಬಿನ ಇಂದ್ರಿಯ ಪ್ರತ್ಯಕ್ಷ ಜಾನವೈ ಜೈಸೆ ಸುಖ ದುಃಖ ಜ್ಞಾನ. ಸುಖ ದುಃಖ ಎರಡು ಉದಾಹರಣೆಗಳು ಕೊಟ್ಟಾರ. ಬರೀ ಸುಖ ದುಃಖ ಎರಡೇ ಆಗಲ್ಲ, ಇನ್ನ ಬಹಳ ಆಗ್ತಿರ್ತಾವ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ, ಮತ್ತಿನೇನೋ ಆಸೆ, ಹಪಹಪಿ, ಉದ್ಯೋಗ, ಟೆನ್ಷನ್ನು, ಮನ್ಸಿಗೆ ಏನೇನಾತೋ ಎಲ್ಲ ವಸ್ತು ಜೈಸೆ ಇಂದ್ರಿಯ ಬಿನ ಪ್ರತ್ಯಕ್ಷ ಜ್ಞಾನ ವೈ ಆಗ್ತದ. ಜೈಸೆ ಅಂತಂದ್ರ ಉದಾಹರಣೆ ಹ್ಯಾಂಗ ಸುಖ ದುಃಖಗಳಾಗ್ತಾವ ಅದರಂಗೆ ಏನೆಲ್ಲ ಪ್ರತ್ಯಕ್ಷ ಜ್ಞಾನಗಳಾಗ್ತಾವಪ್ಪ ಇಂದ್ರಿಯ ಇಲ್ಲದೆ. ಅದಕ್ಕೆ ಇಂದ್ರಿಯಗಳ ಸಂಬಂಧವಿಲ್ಲದೆ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲ ಅನ್ನೋದು ಇದು ಬಹಳ ಉದ್ದಾಯ್ತಿದ್ದು ಟೈಟಲ್. ಇದರ ಬದಲಿ ಅವ್ರು ಏನ್ ಮಾಡ್ಯಾರ, ಸುಖ ದುಃಖಗಳ ಸಾಕ್ಷಿ ಭಾಷ್ಯತ್ವ. ಇದರ ಈ ಟೈಟಲ್ 211ನೇ ವಿಷಯಾಂಕದ್ದು ಸುಖ ದುಃಖಗಳ ಸಾಕ್ಷಿ ಭಾಷ್ಯತ್ವ. ಅಂತಃಕರಣ ಆದ ಆ ಅಂತಃಕರಣ ವೃತ್ತಿ ಹೊರಗೆ ಜಗತ್ತಿನ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕ, ಹೊರ ಜಗತ್ತಿನ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಅನುಭವಿಸುವುದಕ್ಕ ಅದು ಇಂದ್ರಿಯ ದ್ವಾರ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳ ದ್ವಾರ ಹೊರಗೆ ಬಂದು ಅವುಗಳನ್ನು ಅನುಭವಿಸಿದ್ರೆ ಅದು ಯಾವ ಭಾಷ್ಯ? ಪ್ರಮಾತ ಭಾಷ್ಯ. ಅದು ಅಂತೂ ನಿಮಗೆ ಅತ್ಯಂತ ಪ್ರಸಿದ್ಧ ಅದ, ನಿಮ್ಗೆಲ್ಲ ಗೊತ್ತಿದ್ದಿದ್ದೆ ಅದ. ಪ್ರಮಾತ, ಪ್ರಮಾಣ, ಪ್ರಮೇಯ ಎಲ್ಲ ಗೊತ್ತಿದ್ದಿದ್ದೆ ಅದ. ಅದು ಪ್ರಸಿದ್ಧವಾದ ವಿಷಯ ನಿಮಗೆ, ಅದನ್ನು ನಾವು ಮತ್ತೆ ಹೇಳೋದಿಲ್ಲ. ಇಲ್ಲೇನದ, ಆ ಇಂದ್ರಿಯಗಳು ಇಲ್ಲದೆಯೇ ನಿಮ್ಮ ಅಂತಃಕರಣ ಮತ್ತು ಅಂತಃಕರಣದೊಳಗೆ ವೃತ್ತಿ ಏನು ಉತ್ಪನ್ನ ಆಗ್ಯದ, ಆ ಉತ್ಪನ್ನವಾದ ವೃತ್ತಿ ಅಂತಃಕರಣದ ಬಾಲ ಇದ್ದಂಗ. ಆ ಬಾಲದ ತುದಿ ಒಳಗ ಒಂದು ಕಣ್ಣು, ಅದರದೇ ಒಂದು ಕಣ್ಣು. ಅದು ಏನ್ ಮಾಡ್ತದ, ಇಂದ್ರಿಯ ದ್ವಾರ ಹೊರಗೆ ಹೋಗಂಗಿಲ್ಲ. ಅದು ಒಳಗೆ ತನ್ನ ಮನಸ್ಸನ್ನ ತಾನು ನೋಡ್ಕೊತದ, ತನ್ನ ಆಸಕ್ತಿಯನ್ನ ತಾನು ನೋಡ್ಕೊತದ, ತನ್ನ ಬುದ್ಧಿಯನ್ನು ತಾನು ನೋಡ್ಕೊತದ. ನನ್ನ ಬುದ್ಧಿ ಎಂತ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ, ನನ್ನ ಬುದ್ಧಿ ಎಂತ ವಿಷಯ ಬಗ್ಗೆ ಸಂಕಲ್ಪ ವಿಕಲ್ಪ ಮಾಡ್ತಾ, ನನ್ನ ಮನಸ್ಸು ಎಂತ ವಿಷಯದ ಬಗ್ಗೆ ಸಂಕಲ್ಪ ವಿಕಲ್ಪ ಮಾಡ್ತಾ ಇದೆ, ನನ್ನ ಆಸಕ್ತಿ ಎಂತ ವಿಷಯದ ಬಗ್ಗೆ ಆಸಕ್ತಿ ವಹಿಸ್ತಾ ಇದೆ ಜ್ಞಾತೃ, ಮತ್ತೆ ನನ್ನ ಅಹಂಕಾರ ಎಂತ ವಿಷಯದ ಬಗ್ಗೆ ಅಭಿಮಾನ ಪಡ್ತಾ ಇದೆ. ಅದು ಶಾಸ್ತ್ರೋಕ್ತವಾಗಿದೆಯೋ ಶಾಸ್ತ್ರ ವಿರುದ್ಧವಾಗಿದೆಯೋ, ಅದು ಹಿತಕರವಾಗಿದೆಯೋ ಅಹಿತಕರವಾಗಿದೆಯೋ ಅಂತೇಳಿ ತಿಳ್ಕೊಳ್ಳೋದಕ್ಕೆ ವಿವೇಕ ಅಂತಾರ. ನನ್ನ ಜ್ಞಾತೃ ಯಾವುದರ ಬಗ್ಗೆ ಆಸಕ್ತಿ ವಹಿಸ್ತಾ ಇದೆ ಅದು ಮೊದಲ ನೋಡ್ಬೇಕು. ನೋಡಿದ ಮೇಲೆ ಅದು ಒಳ್ಳೆಯದು, ನಿಷಿದ್ಧ, ಮತ್ತೆ ಇನ್ನೊಂದೇನು ವಿಹಿತ. ವಿಹಿತವಾದ ಆಸಕ್ತಿನೋ ನಿಷಿದ್ಧವಾದ ಆಸಕ್ತಿನೋ. ವಿಹಿತ ಇದ್ದದ್ದೇನದ ಶಾಸ್ತ್ರೋಕ್ತವಾಗಿರ್ತದ, ಗುರುವಾಕ್ಯದಂತೆ ಇರ್ತದ. ನಿಷಿದ್ಧವಾಗಿದ್ದು ಶಾಸ್ತ್ರ ಮತ್ತು ಗುರು ಮತ್ತು ಸಮಾಜ ಒಪ್ಪಲಾರದಂತ ಇರ್ತದ. ಅದು ಆಸಕ್ತಿ.
ಈಗ ವಿವೇಕ ಇಲ್ಲದವರು ಸಮಾಜ ಬಾಹಿರ ಕೃತ್ಯಗಳಲ್ಲಿ ತೊಡಗಿದ್ದು ಏನಾಗ್ತದದು? ಜನ ಏನ್ಯಾಕೆ ಅನ್ಕೊಳ್ಳಕ ನನ್ನ ಬಳಿ ಒಂದು 10 ಕೋಟಿ ರೂಪಾಯಿ ಅದ, ಜನರು ತಗೊಂಡು ನನಗೇನ್ ಮಾಡೋದದ, ಸಾಯ ತನಕ ಈ ರೊಕ್ಕದಾಗ ನಾನು ಆರಾಮ್ ಇರ್ತೀನಿ ಅಂತ ತಿಳ್ಕೊಂಡು ತಾನು ತನ್ನ ರೊಕ್ಕದ ದಿಮಾಕಿನೊಳಗ ಏನ್ ಮಾಡ್ಯಾರ, ತಾವು ಬಸರಾಗ್ಯಾರ, ತಮ್ಮದು ತಾವೇ ಬಸರಾಗ್ಯಾರ. ಸಮಾಜದೊಳಗೆ ಒಬ್ಬರು ಬಸರಾದ್ರೆ ಎಷ್ಟು ಫಂಕ್ಷನ್ಗಳು ಮಾಡಿ ಅದನ್ನ ಡಿಕ್ಲೇರ್ ಮಾಡ್ತಾರೆ ಗೊತ್ತಾ? ಇವ್ರ ಗಂಡ, ಇವ್ರ ಹೆಂಡತಿ, ಇವ್ರ ಬಸರಾಗ್ಯಾರ, ಇಂಥದೊಂದು ಜೀವನ ಹುಟ್ಟಬೇಕು, ಇಂಥದೊಂದು ಜೀವ ಹುಟ್ಟಬೇಕಾದ್ರೆ ಸಮಾಜದ ಒಪ್ಪಿಗೆ ಬೇಕು. ಸುಮ್ನೆ ಎಲ್ಲಿ ಬೇಕಲ್ಲಿ ಏನ್ ಬೇಕಾದ ಹಡದ್ರ ಆಕೆ ಏನ್ ಕುಂತಿ ಸುಮ್ನೆ ಕಳಿಸ್ಯಾಳ ಏನು ಕರ್ಣಗ ನೀರಾಗ ಬಿಟ್ಟು ಟ್ರಂಕ್ ಡಬ್ಬ್ಯಾಗ ಹಾಕಿಕೆ ನೀರಾಗ ಸುಮ್ನೆ ಬಿಟ್ಲ ಏನಕ್ಕೆ? ಸಾಮಾಜಿಕ ಪದ್ಧತಿ ಪ್ರಕಾರ ನಾನು ಬಸರಾಗಿ ಹಡಿಲಾರ್ದಕ್ಕ ಈ ಕೂಸು ನನ್ನ ಬಲ್ಲಿ ಇತ್ತಂದ್ರೆ ಲೋಕಾಪವಾದಕ್ಕೆ ಗುರಿ ಆತೀನಿ ಅಂತೇಳಿ ಆಕಿ ನೀರಾಗ ಬಿಟ್ಟ ಕುಂತಿಯಲ್ಲಿ ನಾ ಬಸರಾಗಿದ್ದ ಕರೆಕ್ಟ್, ನಾ ಹೆಣ್ಣದೀನಿ, ನನ್ನ ಹಕ್ಕದ, ನಾನು ಹಡೀತೀನಿ, ನಾನು ಏನಾರೇ ಮಾಡ್ತೀನಿ ಅಂತೇಳಕ್ಕೆ ಅದು ತನ್ನದೇ ಆದ ಒಂದು ವಾದ ಮಾಡಿಕೊಂಡು ಸಮಾಜ ಬಾಹಿರ ಕೃತ್ಯದಿಂದ ಏನೋ IVF ಅಂತೇಳಕ್ಕೆ ತಾನೇ ಬಸರಾಗಿ ಅದನ್ನೇ ಕತಿ ಮಾಡಿ ಊರೆಲ್ಲ ಹೇಳ್ಕೊತ ಅಂದ್ರೆ ಇವ್ರದ್ದು ಏನು ಆದರ್ಶ, ಸಮಾಜವನ್ನು ಕೆಡಿಸ್ಬೇಕು, ಎಲ್ಲರೂ ಹಿಂಗೆ ಬಸರಾಗ್ಬಹುದು, ಗಂಡಸ ಮಕ್ಕಳು ಮದುವೆ ಮಾಡ್ಕೊಂಡು ಅವ್ರ ಕಿರಿಕಿರಿ ತಾಳಲಾರದೆ ನಮಗ್ ಮಕ್ಕಳು ಬೇಕಂದ್ರೆ ನಾವ್ ಹೆಂಗಾರೆ ಹಡ್ಕೊಂಡ್ಬಿಡ್ಬಹುದು, ಗಂಡನ್ ಮಾಡ್ಕೊಂಡೇ ಹಡಿಬೇಕನ್ನೋದೇನಿಲ್ಲ ಅಂತೇಳಿ ಒಬ್ಬಾಕಿ ಸಿನಿಮಾ ನಟಿ ಬಸರಾಗಿ ದೊಡ್ಡ ಹೊಟ್ಟೆ ಇಟ್ಕೊಂಡು ನಟಿ ಆಕಿ ಕರೆ ಬಸರಾಗ್ಯಾಳೋ ಸುಳ್ಳು ಬಸರಾಗ್ಯಾಳೋ ಏನ್ ಸಮಾಜ ಕೆಡಿಸ್ಬೇಕಂತೇಳಿ ಅಂತದೊಂದು ಈ ನಟನೆ ಮಾಡೋರ್ಗೆ ಏನು ನಂಬಲಿಕ್ಕಾಗಂಗಿಲ್ಲ. ಕರೆನೋ ಸುಳ್ಳು ಏನದೋ ಏನೋ ಅದನ್ನೇ ದೊಡ್ಡ ಕಥೆ ಮಾಡಿ ಮೀಡಿಯಾದವರು ಅವರು ಎಲ್ಲರೂ ಕೂಡಿ ಅದನ್ನ ದಿನ ಒಂದು ಸ್ಟೋರಿ ಮಾಡಿ ಬಿಡ್ಲಕತ್ತಾರ. ಅದೇನ್ ಯಾಕಿರ್ಲಕ್ ಬಿಡೋದು ಅಂದ್ರೆ ಏನದ, ಅದು ನಿಷಿದ್ಧನೋ ವಿಹಿತನೋ ತಿಳ್ಕೋಬೇಕು. ಈಗ ನಿಷಿದ್ಧವಾದದ್ದನ್ನ ಅವ್ರು ಅಕ್ಸೆಪ್ಟ್ ಮಾಡಿ ಬಸರಾಗಿದ್ದು ಅದೇನು ಒಳ್ಳೇದ? ಅದು ಸಮಾಜದ ದೃಷ್ಟಿಯೊಳಗೆ ಅದನ್ನ ಹೆಂಗೆ ಒಪ್ಕೋತಾರ? ಒಪ್ಪುಗೊಳ್ಳಿ ಬಿಡ್ಲಿ. ಆಕಿ ತನ್ನ ಬೈಲ್ ರೊಕ್ಕದ ದಿಮಾಕ್ನಾಗ ಏನೋ ಮಾಡ್ಯಾಳ ಮಾಡಿ ಅದು ಏನಾಗ್ತದ ಮುಂದದ ಪರಿಣಾಮ ಏನ್ ಅನ್ಭವಿಸ್ತದ ಆ ಹುಟ್ಟ ಕೂಸಿಂದ ಭವಿಷ್ಯ ಅದು ಏನೇನದ ಯಾರಿಗ್ ಗೊತ್ತು. ಅದು ಮುಂದೆ ಅದೊಂದು ನಮೂನಿ ಹೊಸ ಜನರೇಷನ್ ತಯಾರಾಗ್ತದೆ. ಈಗ ಅಪ್ಪ ಇಲ್ಲದ ಮಕ್ಕಳು ಅಂತೇಳಿ ಏನಕ್ಕಾಗ್ಲಕ್ಕ ಈಗ ಏನಾಗಬೇಕಾಗ್ಯದ ಅಂತಂದ್ರ ಅದು ನನ್ನ ಆಸಕ್ತಿ ಅಥವಾ ಜ್ಞಾತೃ ಯಾವುದರಲ್ಲಿ ಆಸಕ್ತಿ ವಹಿಸ್ತಾ ಇದೆ ಅಂತ ನೋಡಿ ಅದು ವಿಹಿತವಾದ ಆಸಕ್ತಿನೋ ನಿಷಿದ್ಧವಾದ ಆಸಕ್ತಿನೋ, ಇದು ವಿವೇಕ. ನಿಷಿದ್ಧವಾದ ಆಸಕ್ತಿ ಇತ್ತು ಅಂತಂದ್ರೆ ನಿಜಗುಣ ಶಿವಯೋಗಿಗಳು ಜನರು ಒಲಿಯದ ಕಾರ್ಯ ಅಂತ ಬರ್ದಾರಲ್ಲ ಒಂದ್ ಕಡೆ ಆದ ಇಲ್ಲ. ನಿಜಗುಣ ಶಿವಯೋಗಿಗಳ ಫಸ್ಟ್ ಹಾಡದೊಳಗೆ ಶ್ರೀ ಗುರು ವಚನೋಪದೇಶವನ್ನು ಇದ್ರೊಳಗ ಇನ್ನ ಒಂದ್ ಕಡೆ ಅದ ಎಲ್ಲಪ್ಪ ಅಂತಂದ್ರ ಎಂತೊಲಿವನು ಶಿವನು ಎಂತೊಲಿವನು ಅನ್ನೋದ್ರೊಳಗ ಜನರು ಒಲಿಯದ ಕಾರ್ಯ ಮಾಡಬೇಡ ಅಂತ ಬರ್ದಾರ. ಸುತ್ತಮುತ್ತ 4 ಮಂದಿ ಮಧ್ಯೆ ಇರ್ತಿದಿ, ಸಮಾಜ ಹೆಂಗಿರ್ತದ ಅದರಂಗ ನೀನು ಕಾರ್ಯ ನಡಿಬೇಕು ಹೊರತು ಅವ್ರು ಒಲಿಲಾರದ ಕಾರ್ಯ ಆದ್ರೆ ಒಂಟಿ ಆಗಿಬಿಡ್ತಿದಿ. ನೀನು ಸಮಾಜದಿಂದ ಬಾಹಿರ ಆಗ್ತಿದಿ, ನಿನ್ನನ್ನು ನೋಡುವ ಜನರ ದೃಷ್ಟಿಕೋನ ಸರಿಗಿರಂಗಿಲ್ಲ. ಹಂಗ ಆಗಬೇಡ, ಎಲ್ಲರ ಸಂಸ್ಥೆಗೆ ಒಂದಾಗಿ ಚಂದಾಗಿ ಇರುವಪ್ಪ ಅಂತೇಳಿ ಅದು ಆಶೀರ್ವಾದ ರೂಪ ಮಂಗಲ ವಾಕ್ಯ ಅದದು. ಅದು ಜನರು ಒಲಿಯದ ಕಾರ್ಯ ಮಾಡಬಾರದು. ನಮ್ಮಲ್ಲಿ ಏನೆಲ್ಲ ಆದಕ್ಕೆ ಗರ್ವದಿಂದ ನಾವು ಸಮಾಜದಿಂದ ಭಿನ್ನವಾಗಿ ನಮಗೆ ತಿಳಿದಂಗ ಬದುಕಿದೇವಂತಂದ್ರೆ ಅದಕ್ಕೆ ಏನೇ ಮಾಡ್ರಿ ಜಗತ್ನಾಗ ಒಂದಿಷ್ಟು ಮಂದಿ ಅದಕ್ಕೂ ಸಪೋರ್ಟ್ ಮಾಡ್ತಾರೆ, ಒಂದಿಷ್ಟು ಮಂದಿ ಇದಕ್ಕೂ ಸಪೋರ್ಟ್ ಮಾಡ್ತಾರೆ. ಪರಿಣಾಮ ಅದು ಮುಂದೆ ಏನೇನಾಗ್ತದ ಅವ್ರವ್ರು ಏನೇನಾಗಿ ಹುಟ್ಟಿ ಬಂದು ಏನೇನ್ ಮಾಡ್ಬೇಕಂತಿರ್ತಾರೆ ಅದೇ ಮಾಡ್ತಿರ್ತಾರೆ. ಆ ಪ್ರಶ್ನೆ ಬೇರೆ. ಇಲ್ಲೇನಾಯ್ತು, ವಿವೇಕದಿಂದ ಅವುಗಳನ್ನ ಬೇರ್ಪಡಿಸಿ ತಿಳ್ಕೋಬೇಕು. ವಿವೇಕದಿಂದ ಬೇರ್ಪಡಿಸಿ ತಿಳ್ಕೊಂಡ ಮೇಲೆ ಮಿಂದ ವೈರಾಗ್ಯ. ಏನ್ ವೈರಾಗ್ಯ ಅಂತಂದ್ರ ಯಾವುದು ನಿಷಿದ್ಧವಾಗಿದೆಯೋ ಆಸಕ್ತಿ ಆ ಆಸಕ್ತಿಯನ್ನ ತ್ಯಾಗ ಮಾಡಬೇಕು. ಯಾವುದು ವಿಹಿತವಾಗಿದೆಯೋ ಆ ವಿಹಿತವಾದ ಆಸಕ್ತಿಯನ್ನ ಗ್ರಹಣ ಮಾಡಬೇಕು. ಇದನ್ನ ನಾವು ಹೆಂಗ್ ಮಾಡ್ಬೇಕು, ಪ್ರತಿ ಒಂದು ವಸ್ತುವಿನ ಕಡೆ ನೋಡ್ಬೇಕು. ನಿಮ್ಮ ಜ್ಞಾತೃವನ್ನ ನೀವು ನೋಡಬೇಕು. ಒಂದನೇ ದೃಶ್ಯ ಅದು ಸಾಕ್ಷಿ ಭಾಷೆ.
ಮತ್ತೆ ನಿಮ್ಮ ಜ್ಞಾತೃ ಅಲ್ಲೇ ಮುಂದೆ ಮನಸ್ಸನ್ನ, ನಿಮ್ಮ ಅಂತಃಕರಣದೊಳಗಿರುವ ಮನಸ್ಸನ್ನ ಒಂದ್ಸಾರಿ ನೋಡ್ಕೋಬೇಕು. ಯಾವುದನ್ನ ಕುರಿತು ಇದು ಸಂಕಲ್ಪ ವಿಕಲ್ಪ ಮಾಡ್ಲಿಕ್ಕತ್ತದ, ಆ ವಿಷಯ ಎಷ್ಟು ಅವಶ್ಯಕತೆ ಆದ, ಆ ವಿಷಯ ಎಷ್ಟು ಅವಶ್ಯಕತೆ ಆದ, ಆ ವಿಷಯ ಎಷ್ಟು ಯೋಗ್ಯ ಆದ, ಯಾವುದರ ಬಗ್ಗೆ ಸಂಕಲ್ಪದೊಳಗೆ ಮುಳುಗಬೇಕು, ಯಾವುದರ ಬಗ್ಗೆ ವಿಕಲ್ಪದೊಳಗೆ ಮುಳುಗಬೇಕು ಅನ್ನೋದು, ಅದನ್ನ ನಾವು ನಮ್ಮ ಮನಸ್ಸು ಎಂಥ ವಿಷಯದ ಬಗ್ಗೆ ಸಂಕಲ್ಪ ವಿಕಲ್ಪ ಮಾಡಬೇಕು, ಎಂಥದ್ರ ಬಗ್ಗೆ ಮಾಡ್ಲಕತ್ತೀವಿ, ಎಂಥದ್ರ ಬಗ್ಗೆ ಮಾಡಬಾರದು. ಸಂಕಲ್ಪ ವಿಕಲ್ಪ ಅನ್ನೋ ನಮ್ಮ ಶಕ್ತಿಯನ್ನ ಯಾವುದಕ್ಕೆ ಬಳಸಬೇಕು, ಯಾವುದಕ್ಕೆ ಬಳಸಬಾರದು, ಅದನ್ನ ನಾವು ನೋಡಬೇಕು. ಅದು ಸಾಕ್ಷಿ ಭಾಷೆ. ನಮ್ಮ ಮನಸ್ಸನ್ನು ನಾವು ನೋಡ್ಕೊಳ್ಳೋದೇ ಸಾಕ್ಷಿ. ನಮ್ಮ ಬುದ್ಧಿ ನಿರ್ಧಾರಗಳು ತಗೊಳ್ಳಕತ್ತದ. ಎಂಥ ನಿರ್ಧಾರ ತಗೋಬೇಕು, ಎಂಥ ನಿರ್ಧಾರ ತಗೋಬಾರ್ದು. ಇರೋದು ಒಳ್ಳೆ ನಿರ್ಧಾರ ಅಲ್ಲ, ಏನಾದರೂ ಒಂದು ಮಾಡ್ತಿರ್ಬೇಕು. ಅದು ಎಂಥದ್ದು ಮಾಡಬೇಕು? ಬುದ್ಧಿ ತಗೊಳ್ಳೋ ನಿರ್ಧಾರ. ಒಳ್ಳೆ ನಿರ್ಧಾರ, ಕೆಟ್ಟ ನಿರ್ಧಾರ. ನಿಮ್ಮ ಬುದ್ಧಿ ತಗೊಂಡ ನಿರ್ಧಾರ ಅದು ಒಳ್ಳೆಯದ ಕೆಟ್ಟದ ನೋಡ್ಬೇಕು. ನೋಡಿ ಆ ಕೆಟ್ಟ ನಿರ್ಧಾರ ಇತ್ತು ಅಂತಂದ್ರೆ ಅದನ್ನೇನ್ ಮಾಡಬೇಕು? ತ್ಯಾಗ ಮಾಡಬೇಕು. ಒಳ್ಳೆಯ ನಿರ್ಧಾರ ಇತ್ತು ಅಂತಂದ್ರೆ ಅದನ್ನ ಗ್ರಹಣ ಮಾಡಬೇಕು. ಒಳ್ಳೆಯ ನಿರ್ಧಾರ, ಕೆಟ್ಟ ನಿರ್ಧಾರ, ಬುದ್ಧಿದು. ಒಳ್ಳೆಯ ಸಂಕಲ್ಪ ವಿಕಲ್ಪ, ಕೆಟ್ಟ ಸಂಕಲ್ಪ ವಿಕಲ್ಪ, ಒಳ್ಳೆ ಆಸಕ್ತಿ, ಕೆಟ್ಟ ಆಸಕ್ತಿ. ಮತ್ತೆ ಚಿತ್ತದೊಳಗ ಅಂದ್ರೆ ನಿಮ್ಮ ಅಂತಃಕರಣದೊಳಗ ಅವುಗಳ ವಾಸನೆಗಳನ್ನ ಉಳಿಸ್ಕೋಬೇಕಾ ಬಿಡಬೇಕಾ? ಅದನ್ನೇ ಕುರಿತು ಚಿಂತನೆ ಮಾಡ್ಕೋತಿದ್ದಂಗ ಅವು ಒಳಗೆ ಪರ್ಮನೆಂಟ್ ಆಗಿ ಉಳಿತಾವ. ಹೋಲ್ ಬಿಡು ಅಂತೇಳಿ ಜಾಡಿಸಿ ಬಿಟ್ರಿ ಅಂತಂದ್ರೆ ಅವು ಮತ್ತೆ ಬರಂಗಿಲ್ಲ. ಇಲ್ಲ ಅಂತಂದ್ರೆ ನೀವು ಅದಕ್ಕೆ ಬಹಳ ಮನಸ್ಸಿಗೆ ಹಚ್ಕೊಂಡ್ಬಿಟ್ರಿ ಅಂದ್ರೆ ಅವು ಜನ್ಮ ಜನ್ಮಾಂತರಕ್ಕೆ ನಿಮ್ ಜೊತೆಗೆ ಬರ್ತಾವ. ಚಿತ್ತ ಒಳಗ ಸತ್ವ ರಜ ತಮ ಎಲ್ಲ ನಿಮ್ಗೇನ್ ಜೀವನದಾಗ ಏನೇನಾತೋ ಎಲ್ಲ ಘಟನೆಗಳ ಬಗ್ಗೆ ನೀವು ನೆನಪೇನು ಇಟ್ಕೋತಿರಲ್ಲ, ಅವೇ ಸಮಸ್ಯೆ ಆಗ್ತಾವ ಮುಂದೆ. ಮದುವೆ ಆಗೋದಕ್ಕಿಂತ ಮೊದಲು ಹುಡುಗ ಬೇರೆ ಹುಡುಗಿಯ ಸಂಬಂಧ, ಹುಡುಗಿ ಬೇರೆ ಹುಡುಗನ ಸಂಬಂಧ ಹೊಂದಿದ್ಳು ಅಂತಂದ್ರ ಏನಾಗ್ತದ? ಚಿತ್ತದೊಳಗ ಒಂದು ಸಂಸ್ಕಾರ ಒಳಗೆ ಸೇರ್ಕೊಂಡ್ಬಿಡ್ತಾವ. ಸೇರ್ಕೊಂಡ್ಮೇಲೆ ಮುಂದೆ ಕಟ್ಕೊಂಡು ಗಂಡ ಅಥವಾ ಹೆಂಡತಿ ತಾಳಿ ಕಟ್ಕೊಂಡು ಬಂದವ್ರಿಗೆ ಅದು ಕಂಪೇರ್ ಮಾಡ್ಲಿಕ್ಕೆ ಕಟ್ಟಿ ಬಿಡ್ತದ. ಅವ ಚಲೋ ಇದ್ದ, ಇವ ಚಲೋ ಆನ, ಅವ ಕೆಟ್ಟ ಇದ್ದ, ಇವ ಕೆಟ್ಟಾನ, ಅಕ್ಕಿ ಚಂದ ಇದ್ಳು ಇದಕ್ಕೆ ಅಂದ, ಈಕಿ ಚಂದ ಕೆಟ್ಟಾಳ, ಅಕ್ಕಿ ಕೆಟ್ಟಾಳ. ಹಿಂಗೆಲ್ಲ ಇದೇನ್ ಮಾಡ್ತದ? ಕಂಪೇರ್ ಮಾಡ್ತದ. ಕಂಪೇರ್ ಮಾಡಿ ಏನ್ ಮಾಡ್ಬಿಡ್ತದ? ಯಾವ್ದು ಚಲೋ ಅದ ಅದನ್ನ ನೆನೆಸ್ಕೊಂಡು ಅದರ ಬೆನ್ನತ್ತಿ ಹೋಗ್ತದ. ಅದನ್ನೇ ನೆನೆಸ್ತದೆ. ಇಡೀ ಜೀವನ ಅದನ್ನೇ ನೆನೆಸ್ಬೋದು ಕುಂದಿರ್ತದೆ. ಚಿತ್ತದೊಳಗ ಯಾವಕ್ಕಿರೋ ಸಂಸ್ಕಾರ ಇಟ್ಕೊಂಡವ್ರಿಗೆ ಮದುವೆ ಮಾಡ್ಕೊಂಡ್ಮೇಲೆ ಅವ್ರ ಜೀವನ ಹೆಂಗ್ ಸುಖ ಆಗ್ಲಕ್ ಸಾಧ್ಯ ಅದ? ಹೆಂಗ ಆಸಕ್ತಿ ಬರ್ತದೆ? ಅದನ್ನು ಶುದ್ಧವಾಗಿ ಶೀಲ ಕಾಪಾಡ್ಕೊಂಡು ಗಂಡಾಲಿ ಹೆಣ್ಣಾಲಿ ಕಾಯ್ಕೊಂಡು ಬಂದಿದ್ರು ಅಂತಂದ್ರೆ ಅವ್ರಿಗೆ ಏನ್ ಸಿಕ್ಕದ ಅದನ್ನೇ ಅವರು ಸಂತೃಪ್ತವಾಗಿ ಜೀವನ ಮಾಡ್ತಾರ. ಚಿತ್ತದೊಳಗ ಎಂಥ ಸಂಸ್ಕಾರಗಳು ಇಟ್ಕೋಬೇಕು, ಎಂಥ ಸಂಸ್ಕಾರಗಳು ಇಟ್ಕೋಬಾರದು ಅಂತಂದ್ರ ಅವರ ಸಹವಾಸ ಎಂಥದನ್ನು ಮಾಡಿ ನಾವು ಎಂಥ ಸಂಸ್ಕಾರ ಇಟ್ಕೋಬೇಕು, ಎಂಥದ್ದು ಇಟ್ಕೋಬಾರದು ಇದನ್ನೆಲ್ಲ ನಾವು ತಿಳ್ಕೋಬೇಕು. ಇಟ್ಕೋಬಾರದು ಸಂಸ್ಕಾರಗಳು ಒಳಗೆ ಇಟ್ಕೊಂಡಕ್ಕೆ ಕಟ್ಕೊಂಡು ಗಂಡನ ಸಂಗಡ ಸಂಸಾರ ಮಾಡ್ತೀನಿ, ಹೆಂಡತಿ ಸಂಗಡ ಸಂಸಾರ ಮಾಡ್ತೀನಿ ಅಂತಂದ್ರೆ ಅವ್ರ ಸಂಸಾರ ಅಮೃತದಲ್ಲಿ ವಿಷ ಬೆರೆದಂತೆ ಅಷ್ಟೇ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪುದುಶಿವಂಗೆ 2-3 ಇದ್ದು ಅಂತಂದ್ರೆ ಅವ್ರಿಗೆ ಹೆಂಗ್ ಸುಖ ಸಿಗ್ತದ? ಅದೇ ರೀತಿ ಇಲ್ಲಿ ಬ್ರಹ್ಮಜ್ಞಾನದೊಳಗೂ ಸಹಿತ ನಾನಾ ರೀತಿ ಗುರುಗಳು, ನಾನಾ ರೀತಿ ಶಾಸ್ತ್ರಗಳು, ನಾನಾ ರೀತಿ ಸಿದ್ಧಾಂತಗಳು ತಲೆ ಒಳಗೆ ಇಟ್ಕೊಂಡು ಆ ಗುರು ಈ ಗುರು ಎಲ್ಲ ಕಡೆ ತಿರುಗ್ಕೋತ್ ಅದ್ರ ಫೋಟೋಗಳು ನಮಗ್ ಹಾಕೋತ್ ಏನಿದೆಲ್ಲ. ಎಲ್ಲಿ ನಿಮಗೆ ನಿಷ್ಠೆಯಿಂದ ಎಲ್ಲಿ ನಿಮಗೆ ಜ್ಞಾನ ಸಿಗ್ಲಕತ್ತದ, ಎಲ್ಲಿ ನಿಮಗೆ ಉದ್ಧಾರ ಆಗ್ಲಕತ್ತೀರಿ? ಇನ್ನೂ ಬುದ್ಧಿ ಬರಲಿಲ್ಲ. ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು? ಚಿತ್ತದೊಳಗ
ಏನೆಲ್ಲ ಸಂಸ್ಕಾರಗಳು ಇಟ್ಕೊಂಡು ನಿಮ್ಮ ಅಂತಃಕರಣನೇ ನಿಮಗ ಗುಮುತ್ತದ ಒಂದು ದಿವಸ. ಇಟ್ಟು ಪಾಠ ಹೇಳೋರಿಗೆ ನಾವು ಅಲಕ್ಷ್ಯ ಮಾಡಿದೆವು, ಉದಾಸೀನ ಮಾಡಿದೆವು, ಬಯಸಿಕೊಂಡೆವು. ಇವೆಲ್ಲ ಶಾಶ್ವತವಾಗಿ ಉಳಿಬೇಕಾ? ಇವು ಅವಿವೇಕ ತುಂಬಿ ತುಳುಕುವಾಗ, ಪಾಪ ಮರೆವು ತುಂಬಿ ತುಳುಕುವಾಗ ವಿವೇಕ ಜಾಗೃತ ಆಗಂಗಿಲ್ಲ, ವಿರಾಗ ಮಾಡುವುದಕ್ಕ ಶಕ್ತಿ ಬರಂಗಿಲ್ಲ. ಶಠರಿಗೆ ಬ್ರಹ್ಮಜ್ಞಾನ ಅಲ್ಲ ಅಂತ ಹೇಳ್ತಾರೆ. ಶಠ ಅಂತಂದ್ರ ಯಾವ ರೀತಿ ವಿವಾಹವಾಗಲು ಈ ಷಂಡ ಪುರುಷನು ಅಯೋಗ್ಯನಾಗಿರುವನು, ಅದೇ ರೀತಿ ಈ ಒಂದು ಬ್ರಹ್ಮಜ್ಞಾನದೊಳಗ ಆಸಕ್ತಿ ವಹಿಸಿ ಆ ಬ್ರಹ್ಮಜ್ಞಾನಕ್ಕೆ ಕೊಡುವ ಮಹತ್ವ, ಬ್ರಹ್ಮಜ್ಞಾನ ಹೇಳುವ ಗುರುವಿಗೆ ಕೊಡುವ ಮಹತ್ವ, ಅಲ್ಲಿ ನಾವು ಮಾಡುವ ಸಾಧನೆಗೆ ಕೊಡುವ ಮಹತ್ವ ಅತ್ಯುನ್ನತವಾಗಿದ್ದರೆ ಅವರೇ ವೀರರು. ಅದಕ್ಕೆ ಮಹತ್ವ ಕೊಡೋದಕ್ಕೆ ಆಗಂಗಿಲ್ಲ. ಮತ್ತಿನ್ ಯಾವ್ದ್ಯಾವ್ದಕ್ಕೋ ಮಹತ್ವ ಕೊಟ್ಟು 10 ಜೊತೆಗೆ 11 ಅಂತೇಳಿ ಇದಕ್ಕೆ ಬಂದ್ರಿ, ನೀವೆಲ್ಲ ಶಟರು ಅಷ್ಟೇ. ಶಟರ್. ನಿಮ್ ಶಟತ್ವ ಗುರುಪೂರ್ಣಿಮಾ ದಿವಸ ತೋರಿಸಿಕೊಟ್ರಿ, ಎಷ್ಟು ವೀರರದಿರಿ ನೀವಂತ. ಸುಮ್ಮನೆ ನಾಟಕ ಮಾಡ್ತೀರಿ, ಬರಂಗಿಲ್ಲ. ಅದು ಒಳಗಿನ ಪಾಪಗಳು ಸರಳವಾಗಿ ನಿಮಗ ಮುಂದಕ್ಕೆ ಬರ್ಲಕ್ಕ ಬಿಡಂಗಿಲ್ಲ. ಅದು ಮತ್ತೆ ನಿಮ್ಮದು ಗುಣ ಸ್ವಭಾವ ತಿದ್ದಬೇಕಾದ್ರೆ ಯಾರು ತಿದ್ದಬೇಕು? ಈಗ ನಾನೇ ಮಾಡ್ಬೇಕಲ್ಲ. ಎಲ್ಲಿ ಆಸಕ್ತಿ ಇರಬೇಕು, ಎಲ್ಲಿ ಉತ್ಸಾಹ ಇರಬೇಕು, ಹೆಂಗಿರ್ಬೇಕು, ಮತ್ತದು ಮತ್ತೆ ಯಾರು ಮಾಡ್ಬೇಕು? ರಿಪೇರಿ ನಾವೇ ರಿಪೇರಿ ಮಾಡ್ಬೇಕು. ಆ ರಿಪೇರಿ ಆದ್ಮೇಲೆ ಏನಾಗ್ತದ? ಮುರಿದದ್ದು ಮತ್ತೆ ಜಾಯಿಂಟ್ ಮಾಡಿದ್ರೆ ಸರಿ ಹೋಗ್ತದ? ಅದು ಸಾಲ್ಡರ್ ಆಗ್ತದ ಅಷ್ಟೇ. ಒರಿಜಿನಲ್ ಜಾಯಿಂಟ್ ಉಳಿಯಂಗಿಲ್ಲ. ಎಷ್ಟು ವಿಚಿತ್ರಲ್ಲಪ್ಪ ಈ ಜನ ಅನ್ನಿಸ್ತು. ಇರಲ್ಲ, ಅದೇನಕ್ಕಿರ್ಲಕ್ಕ ನಿಮ್ಮ ಬುದ್ಧಿ ಎಂತ ನಿರ್ಧಾರ ತಗೋತು, ನಿಮ್ಮ ಬುದ್ಧಿ ಆಸಕ್ತಿ ಎಂತದ್ ವಹಿಸ್ತು, ನಿಮ್ಮ ಮನಸ್ಸು ಎಂತ ಆಸಕ್ತಿ ವಹಿಸ್ತು, ಎಲ್ಲಾನು ತಿಳ್ಕೋಬೇಕು. ಇವೆಲ್ಲ ತಿಳ್ಕೊಂಡ್ಮೇಲೆ ನೀವು ಮಾಡಿದ್ದು ಸರಿನಾ? ಗುರು ಪೂರ್ಣಿಮಾ ದಿವಸ ನೀವು ಉದಾಸೀನ ಮಾಡಿದ್ದು ಸರಿನಾ? ಅದೇನದ ಏನ ಮಾಡಿದ್ದು ಸರಿ ಅಂತ ಯಾರಿಗೆ ಅನಿಸ್ತದ ಅವರು ಪಾಮರ ಜೀವಿಗಳು. ಉದಾಸೀನ ಮಾಡಿದ್ರ ಬಗ್ಗೆ ಆಗಿರ್ಬೋದು, ಆದರೂ ಸಹಿತ ಅದರ ಬಗ್ಗೆ ಪಶ್ಚಾತ್ತಾಪ ಇತ್ತಂತಂದ್ರೆ ಅವರು ಪಾಂಡಿತರು, ಜ್ಞಾನಿಗಳು ಆಗಿರ್ತಾವ. ಎಲ್ಲರ ಕಡೆಯಿಂದ ಆಗ್ತಾವ. ಆದ್ರೆ ಆಗಿದ್ರ ಬಗ್ಗೆ ಪಶ್ಚಾತ್ತಾಪ ಇತ್ತು ಅಂತಂದ್ರೆ ಅವರೇ ಪಂಡಿತರು. ಆಗಿದ್ದೇ ಬರಾಬರಿ ಆದಾಗ ನಾವು ನೆಗ್ಲೆಕ್ಟ್ ಮಾಡೀವಿ, ನಾವು ಕೇರ್ಲೆಸ್ ಮಾಡೀವಿ ಅನ್ನೋ ರೀತಿಯಲ್ಲಿ ಅದೇನ ಮಾಡಿದ ಬರಾಬರಿ ಆಯ್ತು. ಪಾಮರ ಜೀವಿಗಳು ಅಷ್ಟೇ. ಅವರು ಮಲಜೀವಿಗಳು ಅಂತಾರೆ. ಅವ್ರಿಗೆ ಮಲಜೀವಿಗಳು. ಪಾಮರ ಜೀವಿ ಅಂದ್ರೆ ಮತ್ತೇನಿಲ್ಲ. ಮಲಜೀವಿಗಳು ಅಂತಂದ್ರೆ ಪಾಪಿಗಳು, ಮರೆವುಳ್ಳವರು ಅಂತ. ಅವ್ರಿಗೆ ಅರಿವಿಗೆ ಟ್ರ್ಯಾಕಿಗೆ ತರಬೇಕಾಗಿದ್ದು ನಮ್ಮ ಕರ್ತವ್ಯ ಇರ್ತದ. ನಮ್ಗೇನು ಇಲ್ಲಿ ನೀವು ಕೊಡ ಕಾಣಿಕೆ ಏನು ಕಡಿಮೆ ಬಿದ್ದಿಲ್ಲ, ಆದ್ರೂ ನಿಮಗೆ ಕೊಡಬೇಕನ್ನ ಗುಣ ನಿಮ್ಮೊಳಗ ಜಾಗೃತ ಮಾಡೋದಕ್ಕೆ ಒಂದು ಗುರು ಪೂರ್ಣಿಮಾ. ಒಂದು ರೂಪಾಯಿ ಅಲ್ಲಿ ಏನ್ ಬೇಕಾಗಿಲ್ಲ. ಒಂದೇ ₹1 ನಿಮ್ಮ ಹೆಸರಿನ ಮುಂದೆ ಅಲ್ಲಿ ₹1 ಬರೆದ್ರೆ ಸಾಕು. ಏನು 500 ಬೇಕಾಗಿಲ್ಲ, 1000 ಬೇಕಾಗಿಲ್ಲ, ಒಂದೇ ರೂಪಾಯಿ. 21 ಮಂದಿ ಅದೀರಿ ಅಂದ್ರೆ ₹21 ಕಳಿಸಿದ್ರಿ ಅಂತಂದ್ರ ಮುಗಿದು ಹೋಗಿರ್ತಿತ್ತು. ಒಂದ್ 4-5 ಮಂದಿ ಕೂಡಿ ಕೊಟ್ಟು ಉಳಿದವರೆಲ್ಲ ತನ್ನ ಕೂತಿರಲ್ಲ. ನೀವು ಕೂತದೇ ಸರಿ ಅನಿಸಿತ್ತು, ನಮ್ದೇ ಕರೆಕ್ಟ್ ಆದ ಅನಿಸಿತ್ತು ಅಂತಂದ್ರೆ ನೀವು ಪಾಮರರು, ಮಲಜೀವಿಗಳು, ಪಾಪಿಗಳು, ಮರೆವುಳ್ಳವರು. ಇಲ್ಲ ನಮ್ದು ಹಿಂಗ ಆಗ್ಬೇಕಾಗಿತ್ತು, ಸರಿಯಾಗಿ ನಾವು ಜಾಗೃತವಾಗಿ ನಮ್ಮ ಕೆಲಸ ನಾವು ಮಾಡ್ಬೇಕಿತ್ತು. ಯಾಕಂದ್ರೆ ಇದು ಫಸ್ಟ್ ಅಲ್ಲ, ಹೋದ ವರ್ಷಲಿಂತ ನಾ ಹೇಳ್ಕೊತ ಬಂದೇನೆ. ಅದು ಹುಣ್ಣಿಮೆ ಬರೋದಕ್ಕಿಂತ 1 ವಾರ ಮೊದಲೇ ನೀವು ಅಲರ್ಟ್ ಆಗಿರ್ಬೇಕು. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಒಳಗೆ ಚಾಲು ಆಗ್ಬೇಕು. ಇಡೀ ಜಗತ್ತಿನೊಳಗ ಗುರುವಿನ ಬಗ್ಗೆ ನಿಮಗ ಎಲ್ಲಾ ಕಡೆ ಕಾರ್ಯಕ್ರಮಗಳು ಎಷ್ಟು ವೈಭವವಾಗಿ ನಡೀತಾವ. ನೀವೇನ್ ಮಾಡಿದ್ರಿ ನೋಡ್ಬೇಕು. ನಿಮ್ಮ ಆವಾಸನೆಗೆ ನೀವೇ ತಗೊಂಡು ಬಿಡ್ಬೇಕ ಡೇಟ್. ಎಷ್ಟು ನೆಗ್ಲೆಕ್ಟ್ ಮಾಡಿನಲ್ಲ ನಾನು ಅಂತೇಳಿ ಒಳಗಿನ ಆಭಾಸಗೆ, ನಿಮ್ಮ ಆಭಾಸಗೆ ನೀವೇ ಶಿಕ್ಷೆ ಕೊಡಬೇಕು. ನೀವು ಮಾಡೋದ್ರಿಂದ ಅದರಿಂದ ನಿಮಗ್ ಲಾಭನೋ ನನಗ್ ಲಾಭನೋ ಹೇಳ್ರಿ. ಗುರು ಭಕ್ತಿಯಿಂದ
ಗುರುವಿಗೆ ಲಾಭನೋ ಭಕ್ತನಿಗೆ ಲಾಭನೋ? ಭಕ್ತನಿಗೇನ ಲಾಭ? ಲಾಭ. ಅದು ನಿಮಗೆ ಬೇಕಾಗಿಲ್ಲ ಅಂತಂದ್ರೆ ಅದು ಇಲ್ಲ ಅಂತ ನಿಮ್ಮಲ್ಲಿ ಇನ್ನ ಅದನ್ನು ಪಡ್ಕೊಳ್ಳೋಂತ ಯೋಗ್ಯತೆ ಇಲ್ಲ. ಇಷ್ಟೇ, ಇನ್ನ ಆ ಮಟ್ಟಕ್ಕೆ ನೀವು ಬಂದಿಲ್ಲ. ಕಪ್ಪಿ, ದೊಡ್ಡ ಕಪ್ಪಿ ಒಂದು ಹಾವ ಹಿಡಿದಿತ್ತಂತ. ಒಂದು ಹಾವ ದೊಡ್ಡ ಕಪ್ಪಿನ ಬಾಯಾಗ ಹಿಡಿದ್ಬಿಟ್ಟದು ಅಂತ. ಗೂಳಿಗಪ್ಪೆಯನ್ನ ಹಿಡಿದ್ಬಿಟ್ಟದು. ಗೂಳಿಗಪ್ಪೆ ಅಂದ್ರೆ ದೊಡ್ಡ ಕಪ್ಪೆ. ಅದು ಹಿಡಿದದ, ಬಾಯಾಗ ಹಿಡ್ಕೊಂಡ್ಬಿಟ್ಟದ. ಅದು ಹಾವಿಂದು ಸೈಜ್ ಸಣ್ಣದದ, ನುಂಗ್ಲಕ್ಕ ಆಗಲ್ದು. ಬಾಯಿ ಅದರಷ್ಟು ದೊಡ್ಡದು, ತೆರಿಲಕ್ಕ ಬರಲ್ದು. ಈ ಕಪ್ಪಿ ಅಂತದ ನನಗ ನುಂಗರೆ ನುಂಗು, ಇಲ್ಲರ ಬಿಟ್ಟರೆ ಬಿಡು, ನಾನು ಓದ್ತೀನಿ, ನನಗೆ ಯಾಕೆ ನೀನು ಅರೆಸ್ಟ್ ಮಾಡಿ ಬಾಯಿಗೆ ಹಿಡ್ಕೊಂಡು ಹೋಗ್ತಿದ್ದಿ? ಹಿಡಿದಿದೆ ಅಂದಮೇಲೆ ನುಂಗು. ಒಂದ್ ಕಡೆ ಕೆಲಸ ಆಗ್ತದ. ನಿಂಗೆ ನುಂಗ್ಲಕ್ಕ ಆಲಿಲ್ಲ ಅಂತಂದ್ರೆ ಬಿಟ್ಟು ಬಿಡು, ನಾವು ಹೊರಗೆ ಅಡ್ಡಾಡ್ಕೋತಾರೆ ಓದ್ತೀನಿ, ಬಾಯಿಗೆ ಹಿಡ್ಕೊಂಡು ಎಟ್ಟತ್ ಕುಂದಿರ್ತಿದಿ ಅಂತದ ಕಪ್ಪಿ ಅನ್ಲಕತ್ತ. ಹಂಗ ನಿಮ್ದು ಏನಾಗ್ಯದ ಹಣವರ ಅಂತಂದ್ರೆ ಈ ಬ್ರಹ್ಮಜ್ಞಾನಕ್ಕೆ ತೆಕ್ಕಿಗೆ ಬಿದ್ದಿರಿ. ಅದು ಗೂಳಿಗಪ್ಪೆ ಹಿಡ್ದಂಗಾಗ್ಯದ. ನಿಮಗೆ ನುಂಗ್ಲಕ್ಕೂ ಬರಲ್ದು, ಬಿಡ್ಲಕ್ಕ ಮನಸ್ಸಿಲ್ಲ. ಬಿಟ್ರೆ ಹೊಟ್ಟೆ ತುಂಬಲ್ಲ, ನುಂಗ್ಲಕ್ಕ ಬರಲ್ಲ. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲದ ಸ್ಥಿತಿ. ಇದು ಅಸಹ್ಯ ಸ್ಥಿತಿ. ಇದು ಅಸಹ್ಯ ಮುಖ. ಇದಕ್ಕಿಂತ ಅನ್ಯರಿಗೆ ಅಸಹ್ಯ ಪಡಬೇಡ ಅಂದರತ್ತೆ ನಾವು ಸುಮ್ ಕೂತಿದ್ದ. ಅನ್ಯರಿಗೆ ಅಸಹ್ಯ ಜನರಲ್ ಆಗಿ ಪಡಬಾರದು. ನಾವು ಗುರುಗಳಾಗಿ ಶಿಷ್ಯರ ಅಸಹ್ಯ ಬುದ್ಧಿಯನ್ನು ತೋರಿಸ್ಬೇಕಾಗ್ತದೆ. ನಿಮ್ಮ ಅಸಹ್ಯ ವರ್ತನೆಗಳು ಹೆಂಗದಾವ್ ನೋಡ್ರಿ ಇವು ಅಂತ. ಸಂದರ್ಭ ಸಿಗಲ್ಲ, ಸಮಯ ಮತ್ತೆ ಬರ್ಬೋದು. ಈ ಸಂದರ್ಭ ನಿಮಗೆ ಸಿಗಲ್ಲ. ಆ ಸಂದರ್ಭ ಕಳ್ಕೊಂಡ್ರಿ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಇರ್ಲಿ, ಈ ಪ್ರತ್ಯಕ್ಷ ಜ್ಞಾನ, ಅಪ್ರತ್ಯಕ್ಷ ಜ್ಞಾನ, ಮತ್ತೆ ನಮ್ಮ ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವು ಏನದವ, ಇವು ಯೋಗ್ಯವಾದ ವಿಷಯಗಳಲ್ಲಿ ಚಟುವಟಿಕೆ ಮಾಡ್ತಾ ಇದೆಯೋ, ಅಯೋಗ್ಯವಾದ ವಿಷಯಗಳಲ್ಲಿ ಚಟುವಟಿಕೆ ಮಾಡ್ತಾ ಇದೆಯೋ, ಇವುಗಳನ್ನ ಹೊರಗಿನ ವಸ್ತುಗಳಲ್ಲಿ ನೋಡಿದರೆ ಪ್ರಮಾತ ಭಾಷೆ, ಅಂತಃಕರಣದ ಒಳಗೇ ನಡೆದದ್ದನ್ನು ನೋಡಿದರೆ ಸಾಕ್ಷಿ ಭಾಷೆ. ಹೊರಗಿಂದ ನೋಡೋದಕ್ಕೂ ವೃತ್ತಿ ಬೇಕು, ಒಳಗಿಂದ ನೋಡೋದಕ್ಕೂ ವೃತ್ತಿ ಬೇಕು. ಹೊರಗಿನ ಸತ್ಯವನ್ನ ಅರಿಯುವುದಕ್ಕ, ಒಳಗಿನ ಸತ್ಯವನ್ನ ಅರಿಯುವುದಕ್ಕ ಒಳಗ ಸಾಕ್ಷಿಯಾಗಿ ಸಾಕ್ಷಿಯನ್ನು ಅನುಭವಿಸಬೇಕಾಗ್ತದೆ. ಮತ್ತೆ ಹೊರಗಿನ ಮಿಥ್ಯ, ಒಳಗಿನ ಮಿಥ್ಯ, ಒಳಗೂ ಮಿಥ್ಯ ಅದಾವ, ಹೊರಗೂ ಮಿಥ್ಯ ಅದಾವ, ಅವುಗಳನ್ನು ತಿಳ್ಕೊಳ್ಳೋದಕ್ಕ ಆಭಾಸ ಬೇಕಾಗ್ತಾನ. ಮತ್ತೆ ಜ್ಞಾನದ ಬೆಳಕು ಇತ್ತು ಒಳಗ ಅಂತಂದ್ರೆ ಅದ್ರದ್ದು ಆವರಣ ಭಂಗವಾಗಿ ಅದು ನಿಜವಾಗಿ ಏನಂತ ಗೊತ್ತಾಗ್ತದ. ಹೊರಗ ಭೌತಿಕ ಬೆಳಕು ಬೇಕು, ಹೊರಗೆ ಬೇಕಾಗೋದಕ್ಕೆ ಭೌತಿಕ ಬೆಳಕು. ಒಳಗಿಂದ ಸತ್ಯ ಮಿಥ್ಯ ತಿಳ್ಕೋಬೇಕಾದ್ರೆ ಜ್ಞಾನದ ಬೆಳಕು ಬೇಕಾಗ್ತದ. ಹೊರಗೇನ್ ಬೇಕಾಗ್ತದ, ಹೊರಗಿನ ವಸ್ತುಗಳನ್ನು ತಿಳ್ಕೊಳ್ಳೋದಕ್ಕೆ ಸತ್ಯದ ಬೆಳಕಂತಂದ್ರೆ ಎಂತ ಬೆಳಕು? ಸೂರ್ಯನ ಬೆಳಕು, ದೀಪದ ಬೆಳಕು, ಮತ್ತೆ ಯಾವ್ಯಾವ ಹೊರಗಿಂದ ತಿಳ್ಕೊಳ್ಳಕ ಹೊರಗಿನ ಬೆಳಕು ಬೇಕು. ಆ ಹೊರಗಿನ ಬೆಳಕು, ಹೊರಗಿನ ವಿಷಯಗಳ ತಿಳ್ಕೊಳ್ಳಕ ಏನ್ ಬೇಕು? ಹೊರಗಿನ ಬೆಳಕು ಬೇಕಾಗ್ತದೆ. ಒಳಗಿನ ವಿಷಯ ತಿಳ್ಕೋಬೇಕಾದ್ರೆ ನಮ್ಮ ಜ್ಞಾನದ ಬೆಳಕಿನಾಗ ಅವುಗಳನ್ನ ನೋಡ್ಬೇಕಾಗ್ತದೆ. ಹೀಗಾಗಿ ಶಠ ಅಥವಾ ಬಿಟ್ಟು ಆ ಒಂದು ಏನ್ ಮಾಡ್ಬೇಕಾಗ್ಯದ, ನಾವು ವೀರರಾಗಬೇಕು, ಆಸಕ್ತಿ ಉಳ್ಳವರಾಗಬೇಕು. ಈ ವಿಷಯದೊಳಗೆ ಏನು ಹೇಳಕತ್ತಾರ ಅದನ್ನ ಎಡಗಾಲಿನ ಹೆಬ್ಬೆರಳಿನ ತುದಿಯಿಂದ ಗುರು ತೋರಿಸಿದ ಒಂದು ಗುರಿಯನ್ನ ಶಿಷ್ಯನಾದವನು ತನ್ನ ತಲೆಯಿಂದ ಶಿರಸ ವಹಿಸಿ ಮಾಡಬೇಕು ಅಷ್ಟೇ. ಮತ್ತೊಂದೇನು ಇಲ್ಲ, ಹೇಳ್ತಾರ ಮಾಡ್ಬೇಕಷ್ಟೇ. ಈಗ ಏನಾಗ್ಯದ ಅಂತಂದ್ರ, ಸುಮಾರು ನಿನ್ನೆ ನೋಡಿದೆ ಡೇಟು, ಜುಲೈ 14, 24ನೇ ಇಸ್ವಿದ್ ಮಾಡಿದ್ರು ನಮ್ಮ ಕೊಟ್ರೆಯ ಗುರುಗಳು. ಅಂದ್ರೆ ನಿನ್ನೆ ಯಾವ ಡೇಟ್ ಇತ್ತು? ಜುಲೈ 14, 25ನೇ ಇಸ್ವಿ ಇತ್ತು. ಅದರ ಅರ್ಥ ಏನು? ಇನ್ನೂ ಒಂದು ವರ್ಷ ಹಿಂದೆ ಬಿದ್ದವು ಮೆಲುಕುಗಳು. ಆ ಮೆಲುಕು ಕಾರ್ಯಕ್ರಮ ಮಾಡಿ ಅದು ಸಕ್ಸಸ್ ಮಾಡೋದು ನಿಮ್ಮೆಲ್ಲರದು ಜಿಮ್ಮೆದಾರಿ ಅದ. ಹಿಂಗಾಗಿ ಗುರುಗಳು ಬಂದ್ರ ಇಲ್ಲ ಅಂತೇಳಿ ಗುರುಗಳು ನೋಡೋದಿಲ್ಲ. ಗುರುಗಳು ಬಂದ್ರೆ ಬರ್ತಾರ, ಬರ್ಲಿಲ್ಲ ಅಂದ್ರೆ ಇಲ್ಲ. ಅವ್ರದೇ ಆದ ತಯಾರಿಗಳು ಅವ್ರು ಮಾಡ್ತಿರ್ತಾರೆ. ಮುಂದೆ ನಿಮಗೆ ಪಾಠ ಹೇಳೋದಕ್ಕೆ
ನಾನು ತಿಳ್ಕೊಳ್ಳೋದಕ್ಕ, ನಾನು ಆನಂದ ಪಡೋದಕ್ಕ, ನಿಮಗೂ ಆನಂದ ಪಡಿಸೋದಕ್ಕ ನನ್ನೊಳಗೆ ಕೆಲವೊಂದು ತಯಾರಿ ಮಾಡಬೇಕು. 5ನೇ ತರಂಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಲಕತ್ತದ. ಮುಂದೆ 6ನೇ ತರಂಗಕ್ಕೂ ಹೋಗೋ ವಿಚಾರ ಆದ. ಅದು ಏನೇನಾಗ್ತದ ಏನೋ ನನ್ನ ಕಡೆಯಿಂದ ಏನ್ ಮಾಡ್ಲಕ್ ಸಾಧ್ಯ ಅದ ಮಾಡ್ತಾ ಇದ್ದೀನಿ. ಆ ತಯಾರಿ ಒಳಗೆ ನಾನಿರ್ತೀನಿ. ನಾನೇನು ನಿಮಗೆ ಪಾಠ ಹೇಳಿಲ್ಲ, ನಿಮ್ ಜೊತೆಗೆ ಬಂದಿಲ್ಲ ಅಂತಂದ್ರೆ ನಾನೇನು ಖಾಲಿ ಕೂತಿಲ್ಲ. ಇಲ್ಲಿ ನಂದು ತಯಾರಿ ನಾ ಮಾಡ್ತಿರ್ತೇವೆ. ವಿಚಾರ ಸಾಗರ ಅದೇನು ಸಣ್ಣ ವಿಷಯ ಅಲ್ಲದು, ದೊಡ್ಡದದ. ಅದಕ್ಕೆ ಹೆಂಗ್ ತೆಕ್ಕಿ ಹಾಕೊಂಡು ನಾವು ಏನ್ ಮಾಡ್ಬೇಕು ಮಾಡ್ತಿರ್ತೀವಿ. ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಮೆಲುಕು ಕಾರ್ಯಕ್ರಮ ಮಾಡೋದ್ರಾಗ ನೀವು ಮುಳುಗಿರ್ಬೇಕು. ನಾವು ಬಂದೆವು ಅಂತಂದ್ರೆ ಒಂದ್ ಅರ್ಧ ತಾಸು ಟೈಮ್ ಕೊಡ್ಬೇಕು. ಬಂದಿಲ್ಲ ಅಂತಂದ್ರೆ ಗುರುಗಳು ಇವತ್ತು ಬಂದಿಲ್ಲ ಅಂತೇಳಿ ಏನು ಇದು ಮಾಡ್ಲಕ್ ಹೋಗ್ಬೇಡ್ರಿ. ಅಲ್ಲಿ ಗುರುಗಳು ಇದ್ದೇ ಇರ್ತಾರ. ನೀವು ಪಾಠ ಮಾಡುವಾಗ ಗುರುವಿನ ಸಾನ್ನಿಧ್ಯ ಇರ್ತದ. ಗುರುಗಳು ನೋಡ್ತಿರ್ತಾರ, ಕೇಳ್ತಿರ್ತಾರ. ನಾವು ಮಾತಾಡಿದ್ರೆ ಮಾತಾಡ್ತೀವಿ, ಇಲ್ಲಂದ್ರೆ ಇಲ್ಲ. ಬಂದ್ರೆ ಬರ್ತೀವಿ, ಇಲ್ಲಂದ್ರೆ ಇಲ್ಲ. ನೀವು ಮಾಡೋ ಕಾರ್ಯನೇ ರಗಡದ. ಅದನ್ನು ನೀವು ಮೆಲುಕು ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ಇವತ್ತು ನಿಮಗೆ ಪ್ರತ್ಯಕ್ಷ ಜ್ಞಾನ ಮತ್ತೆ ಈ ಸಾಕ್ಷಿ ಭಾಷಾ, ಪ್ರಮಾತ ಭಾಷಾ ಅನ್ನೋದ್ರ ಬಗ್ಗೆ ಪರಿಣಾಮ ಸಹಿತವಾಗಿತ್ತು ಅಂತಂದ್ರೆ ಅದು ಪ್ರತ್ಯಕ್ಷ ಜ್ಞಾನ. ಚಿತ್ರದೊಳಗಿನ ದೀಪ, ಆ ದೀಪದ ಬೆಳಕಿನ ಬಣ್ಣದ ಚಿತ್ರ, ದೀಪದ ಬೆಳಕು ಸಹಿತ ಅವ ಬಣ್ಣದಾಗೆ ಚಿತ್ರದಾಗ ಮಾಡಿರ್ತಾನ. ಅದು ರಾತ್ರಿಯ ಕತ್ತಲೆಯನ್ನು ಹೋಗಲಾಡಿಸುವ ಶಕ್ತಿ ಅದಕ್ಕಿಲ್ಲ. ಆ ರೀತಿ ಇದ್ದಂತ ದೀಪಕ್ಕೆ ಏನಂತಾರೆ? ಎಂತ ಜ್ಞಾನ ಅದು? ಸ್ಮೃತಿ ಜ್ಞಾನ. ಚಿತ್ರ ನೀವು ಆಕ್ಚುಲಿ ನಿಜವಾಗಿ ಇಲ್ಲೊಂದು ಏನು ಪಣಸಿ ಹಚ್ಚಿ ದೀಪ ಇಟ್ಟಿರಿ, ಅಥವಾ ಒಂದು ಒಲಿ ಹಚ್ಚಿ ಬೆಂಕಿ ಹಚ್ಚಿ ಅಡಿಗೆ ಮಾಡ್ಲಕತ್ತೀರಿ, ಅದಕ್ಕಿಂತ ಚಂದನ ದೃಶ್ಯ ಚಿತ್ರದಾಗದ. ಒಂದು ಒಲಿ ಚಿತ್ರ ಬಹಳ ಚಂದದ, ಅದ್ರ ಮೇಲೆ ಅಡಿಗೆ ಮಾಡ್ಕೊಳಕ್ ಬರ್ತದೇನ್ರಿ? ದೀಪದ ಚಿತ್ರ ಬಹಳ ಚಂದದ, ಅದ್ರಲಿಂತ ಬೆಳಕು ಮಾಡ್ಕೊಳಕ್ ಬರ್ತದೇನ್ರಿ? ಬರಂಗಿಲ್ಲ. ಅಲ್ಲಿ ಏನು ಪರಿಣಾಮ ಇಲ್ಲ. ಸುಮ್ಮನೆ ನೋಡಿ ಸಂತೋಷ ಪಡಂತದ ಏನದಲ್ಲ, ಅದು ತನ್ನ ಪಾಡಿಗೆ ತಾನೇನಿರ್ತದ ಅದೆಲ್ಲ ಸ್ಮೃತಿ ಜ್ಞಾನ. ಯಾವಾಗ ನೀವು ಒಲಿ ಹಚ್ಚಿ ಅಲ್ಲಿ ಅಡಿಗೆ ಮಾಡ್ಲಕತ್ತೀರಿ ಅದು ಪ್ರತ್ಯಕ್ಷ ಜ್ಞಾನ. ಯಾವಾಗ ನೀವು ದೀಪ ಹಚ್ಚಿ ಬೆಳಕು ಮಾಡ್ಕೊಳಕತ್ತೀರಿ ಅದು ಪ್ರತ್ಯಕ್ಷ ಜ್ಞಾನ. ಯಾವ ಸಂದರ್ಭದಲ್ಲಿ ನೀವು ಆಕ್ಟಿವ್ ಆಗಿ ನೀವು ಹೆಂಗಿರ್ಬೇಕು ಹಾಗಿದ್ರಿ ಅಂದ್ರೆ ಅದು ಪ್ರತ್ಯಕ್ಷ ಜ್ಞಾನ. ಆ ಸಂದರ್ಭದಲ್ಲಿ ಇರ್ತವೆ ಹೇಳು, ಪ್ರತಿ ವರ್ಷ ಹಿಂಗೆ ಬರ್ತಿರ್ತಾವ ಸಂದರ್ಭಗಳು ಅಂತೇಳಿ ನೀವು ಉದಾಸೀನ ಮಾಡಿ ನಿಮ್ಮ ಪಾಡಿಗೆ ನೀವಿದ್ರಿ ಅಂತಂದ್ರೆ ಅದೆಂತದದು? ಸ್ಮೃತಿ ಜ್ಞಾನ. 2025ನೇ ಇಸ್ವಿ ಗುರು ಪೂರ್ಣಿಮಾ ನೀವು ಸ್ಮೃತಿ ಜ್ಞಾನದಾಗ ಇಟ್ಕೊಂಡಿರ ಅಷ್ಟೇ, ಪ್ರತ್ಯಕ್ಷ ಜ್ಞಾನದಾಗ ಇಲ್ಲ. ಅದು ನಿಮಗ ಜಡ್ಜ್ಮೆಂಟ್ ನಿಮಗೆ ಸರಿ ಅನ್ಸೋದು ತಪ್ಪು ಅನ್ಸೋದು, ಅದು ನಾ ಮಾಡಿದ್ದೇ ಕರೆಕ್ಟ್ ಅನ್ಸಿತ್ತು ಅಂತಂದ್ರ ಅದು ನಿಷಿದ್ಧವಾದಂತ ವರ್ತನೆ. ವಿಹಿತವಾಗಿತ್ತು ಅಂತ ಅಂದ್ರೆ ನಿಮಗದು ಪಶ್ಚಾತ್ತಾಪ ಇರ್ತದಷ್ಟೇ, ಸುಧಾರಿಸುತ್ತೆ. ಏನ್ ಮಾಡ್ತೀರ ಅದು ನಿಮಗೆ ಬಿಟ್ಟದ್ದು. ಇದು ಇಟ್ಟು ಸೀರಿಯಸ್ ಇರ್ತದಂತ ಗೊತ್ತಿಲ್ಲ ಅಂತೇಳಿಲ್ಲ. ಆದ ವರ್ಷ ಸೀರಿಯಸ್ ಮಾಡಿದ್ದೇವೆ ಅದನ್ನು. ಆದ್ರೂ ನಿಮ್ಗೆ ಈ ವರ್ಷ ಇನ್ನೂ ಒಬ್ಬ ಕಾಜ್ಗಾರ ಹಂಗ್ ಮಾಡಿದ್ರೆ ಓಸು ಮಂದಿ ಅಂತವ್ರಿಗೆ ಗಂಟು ಬಿದ್ದಿರಲ್ಲ ಅಂತ ನಮಗ ಗೊತ್ತಾಯ್ತು. ನಮಗ್ ಸುಮ್ಮನೆ ನಾವಿಲ್ಲಿ ಮಾಡ್ಲಕತ್ತಿದ್ದೇ ಕೆಲ್ಸಕ್ಕೆ ಬರ್ಲಾರ ಕೆಲಸ ಇದು ಅಂತ ಅನಿಸ್ಬಿಡುತ್ತೆ. ಇವರಿಗೆಲ್ಲ ಏನ್ ಹೇಳಿನೋ ಅಟ್ಟೆ ಅದ ಬಿಡಪ್ಪ. ತಾವು ಉದ್ಧಾರ ಆಗಲ್ಲ, ನಾವು ಉದ್ಧಾರ ಆಗಲ್ಲ ಇಂಥದ್ರಿಂದ ಅಂತೇಳಿ ಒಂದು ಆಸಕ್ತಿ ಏನಾಗ್ಬಿಡ್ತದ, ಕಡಿಮೆ ಆಗ್ಬಿಡುತ್ತೆ. ನಮಗಾಗಿದ್ದು ಯಾರ ಮುಂದೆ ಹೇಳ್ಕೋಬೇಕು? ನಿಮ್ ಮುಂದೆ ಹೇಳ್ಕೋಬೇಕು. ಊರ್ ಮಂದಿ ಮುಂದೆ ಹೇಳಿಕೆ ನಿಮ್ ಮುಂದೆ ಒಂದೇ ಹೇಳಲಿಲ್ಲ ಅಂತಂದ್ರೆ ಎದಕ್ ಬರ್ತದ? ಅದಕ್ಕೆ ಈಗೇನಾಯ್ತು, 211ನೇ ವಿಷಯಾಂಕದ ತನಕ ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರಿ ಅಂತ ಅನ್ಕೊಂಡಿನಿ. ಇನ್ನ ಈ ಒಂದು 4ನೇ ತರಂಗದ ಕೊನೆಯ ವಿಷಯಾಂಕ 212ನೇ ವಿಷಯಾಂಕ ಈಗೇನಾಗಬೇಕಾಗ್ಯದ? ಪ್ರತ್ಯಕ್ಷ ಜ್ಞಾನ ಪರಿಣಾಮ ಆಗ್ಬೇಕಾಗ್ಯದ. ಅದು ಪ್ರತ್ಯಕ್ಷ ಜ್ಞಾನ ಒಳಗೂ ಆಗ್ತದ ಹೊರಗ ಆಗ್ತದ, ಹೌದಾ ಇಲ್ರಿ? ಏನ್ ಒಳಗ ಆಟೆ ಆಗ್ತದ ಪ್ರತ್ಯಕ್ಷ ಜ್ಞಾನ, ಹೊರಗೂ ಆಗ್ತದ ಇಲ್ಲ? ಆಗ್ತದ.
ಬ್ರಹ್ಮ ಹೊರಗನು ಅದನ, ಬ್ರಹ್ಮ ಒಳಗನು ಅದನ. ಹೊರಗನು ಬ್ರಹ್ಮನನ್ನ ನೋಡ್ಲಕ್ ಸಾಧ್ಯ ಅದ, ಒಳಗನು ಬ್ರಹ್ಮನನ್ನ ನೋಡ್ಲಕ್ ಸಾಧ್ಯ ಅದ. ಬ್ರಹ್ಮದ ಜ್ಞಾನವು ಪ್ರತ್ಯಕ್ಷವಾಗುವುದು ಸಂಭವಿಸುತ್ತದೆ. ಏನ್ ಡಿಕ್ಲರೇಷನ್ ಅದು? ಇಷ್ಟೆಲ್ಲ ಓಪನ್ ಆಗಿ ಹೇಳನ. ಎಲ್ಲರೂ ಏನೆಲ್ಲ ದೇವ್ರ ಸುದ್ದಿ ಮಾತಾಡ್ತಾರ, ಮಾತಾಡಿದ ಮೇಲೆ ದೇವ್ರ ತೋರ್ಸು ಅಂದ ಕೂಡ್ಲೇನೆ ಅದು ತೋರ್ಸೋ ವಿಷಯ ಅಲ್ಲಪ್ಪ, ಈ ಕಣ್ಣಿಗೆ ನೋಡ್ಲಕ್ ಬರಂಗಿಲ್ಲಪ್ಪ, ಅನುಭವಿಸ್ಬೇಕಪ್ಪ ಅಂತೇಳಿ ಬಾಲ ಮುದುರಿ ಬಿಡ್ತಾವ. ಇನ್ ನಿಶ್ಚಲ್ ದಾಸಂದ ಬಾಲ ಮುದುರಿಲ್ಲ, ಗರಿ ಕೆದರಿ ನಿಂತದ. ಜಗತ್ತಿನೊಳಗೆ ಬ್ರಹ್ಮನನ್ನ ನೋಡ್ಬೇಕಂತೀರ ಪ್ರತ್ಯಕ್ಷವಾಗಿ, ಅದು ಸಂಭವ ಆದ. ನಿಮ್ಮ ಅಂತಃಕರಣದೊಳಗೆ ನೀವು ನೋಡ್ಬೇಕಂತೀರ ಪ್ರತ್ಯಕ್ಷವಾಗಿ, ಅದನ್ನು ಸಂಭವ. ಪ್ರತ್ಯಕ್ಷ ಬ್ರಹ್ಮ ಜ್ಞಾನವು ಸಂಭವಿಸುತ್ತದೆ. ಬ್ರಹ್ಮದ ಜ್ಞಾನವು ಪ್ರತ್ಯಕ್ಷವಾಗುವುದು ಸಂಭವಿಸುತ್ತದೆ. ಇಷ್ಟು ಧೈರ್ಯವಾಗಿ, ಇಷ್ಟು ಖುಲ್ಲ ಯಾವ ಶಾಸ್ತ್ರದಾಗ ಹೇಳ್ಯಾರ? ಯಾರು ಹೇಳ್ಯಾರ? ಎಲ್ಲಿ ಹೇಳ್ಯಾರ? ಹೆಂಗ ಪರಮಾತ್ಮನ ವಿಷಯ ಪ್ರತ್ಯಕ್ಷವಾಗಿ ಸಂಭವಿಸುತ್ತದೆ ಅಂತೇಳಿ ಎಲ್ಲರೂ ತೋರಿಸಿರಿ ನೋಡಮ್ಮ. 4ನೇ ತರಂಗದೊಳಗೆ ಕೊನೆಯ ವಿಷಯ ಅಂಕದೊಳಗೆ ಎಷ್ಟು ಧೈರ್ಯವಾಗಿ ಹೇಳ್ತಾರೆ ಅಂದ್ರೆ ಆ ಪುಣ್ಯಾತ್ಮ ಯಾವ ರೀತಿ ಅದರೊಳಗೆ ಆಧ್ಯಾತ್ಮತೆ ಹೊಂದಿ ಅದನ್ನು ಅನುಭವಿಸಿರ್ಬೇಕು, ಹೊರ ಜಗತ್ತಿನೊಳಗೆ ಅದನ್ನ ಹೆಂಗ್ ನೋಡಿರ್ಬೇಕು, ತನ್ನೊಳಗನ್ನು ಹೆಂಗ್ ನೋಡ್ಕೊಂಡಿರ್ಬೇಕು ಅಂತ ಒಬ್ಬ ಮಹಾನ್ ಗುರು ನಮಗೆ ಸಿಕ್ಕದ್ದು ನಮ್ದೆಂತ ಸುದೈವ, ಎಂತ ಸುದೈವ. ಈ ಮಾತು ಕೇಳಿದ ಮೇಲೆ ನನಗ ಇನ್ನೊಂದು ಏನ್ ಬೇಕ್ರಿ? ನಮಗ ಬೇರೆ ಏನ್ ಬೇಕು? ನಮಗ ಈ 212ನೇ ವಿಷಯ ಅಂಕ ಆದ್ಮೇಲೆ ಮತ್ತೆ ಮುಂದೆ ಬದುಕಿರ್ಬೇಕಾದಂತ ಅವಶ್ಯಕತೆ ಆದ ಈ ಜಗತ್ತಿನೊಳಗ? ಏನು ಪಡ್ಕೋಬೇಕು, ಪಡ್ಕೊಂಡ್ಬಿಟ್ಟು ಮುಗಿದು ಹೋಗ್ಬಿಡ್ತು. ನಮಗ ತಿಳಿದದ, ಈಗ ನಿಮಗೊಂದಿಟ್ಟು ತಿಳಿಸ್ಬೇಕಾಗ್ಯದ ಅಂತ ಬದುಕಿನ ಅಷ್ಟೇ. ಇದು ಮುಗಿದ ಮೇಲೆ ಮುಂದೆ 5ನೇ ತರಂಗಕ್ಕೆ ಜೀವ ಇದ್ರೇಟು ಹೋದ್ರೇಟು, ಏನೇನು ಬೇಕಾಗಿಲ್ಲ, ನಥಿಂಗ್. ಅದೇನು ಸಂಸಾರನ? ಇದು ಪರಮಾರ್ಥ. ಒಂದು ಸಲ ಅನುಭವಿಸಿದ್ರೆ ಮುಗಿತು ಶಾಶ್ವತವಾಗಿ. ಸಂಸಾರ ಅಂದ್ರೆ ಅದೇ ಕುರ್ಚಿ, ಅದೇ ಅಡಿಗೆ, ಅದೇ ಜೋಳ, ಅದೇ ರೊಟ್ಟಿ, ಅದೇ ಪಲ್ಯ, ಅದೇ ಮಾಡೋರು, ಅದೇ ತಿನ್ನೋರು. ದಿನ ಮುಂಜಾನೆ ಅಂದ್ರೆ ಅದೇ ಮಾಡೋದು, ಭವಚಕ್ರ. ಇದು ಹಂಗಲ್ಲ. ಇದು ಒಂದು ಸಲ ಇದು ಅನುಭವಿಸಿ ಬಿಟ್ರಿ ಅಂತಂದ್ರೆ ಏನೇನು ಅವಶ್ಯಕತೆ ಇಲ್ಲ, ಯಾವುದು ಮುಲಾಜಿ ಇಲ್ಲ ಇದ್ರೊಳಗೆ. ಯಾ ಗುರುವಿಂದು ಮುಲಾಜಿ ಇಲ್ಲ, ಶಿಷ್ಯನ ಮುಲಾಜಿ ಇಲ್ಲ, ಶಾಸ್ತ್ರದ ಮುಲಾಜಿ ಇಲ್ಲ. ಆನಂದದ ಒಂದು ಅಮೃತ ಬಿಂದು ಅನುಭವಿಸಿ ಬಿಟ್ರಿ ಅಂತಂದ್ರೆ ಎದಕ್ಕೆ ಬೇಕು ಮುಂದಿಂದೆಲ್ಲ? ಎಂತ ಜ್ಞಾನ, ಎಂತ ವಿಚಾರ, ಅದ್ಭುತ ಅದ್ಭುತ ಅದ್ಭುತ. ಆ ಧೈರ್ಯ ಎಲ್ಲಿ ಕಾಣಲಿಲ್ಲ, ಯಾವ ಶಾಸ್ತ್ರದಾಗ ಕಂಡಿಲ್ಲ, ಯಾವ ಗುರುವನ್ನು ಕಂಡಿಲ್ಲ. ಸುಮ್ಮನೆ ಮಾತಾಡ್ತಾರೆ ಎಲ್ಲರೂ. ಅದನ್ನ ನಮಗೆ ತಂದು ಒದಗಿಸಿದಂತ ಗುರುಗಳಿಗೆ, ಅದನ್ನ ತಂದು ಒದಗಿಸಿದಂತ ಮಹಾತ್ಮರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ಬೇಕು. ಆ ಎಲ್ಲಿ ನಿಶ್ಚಲ್ ದಾಸು ಯಾರು ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಏನು ಕೂನಿಲ್ಲ, ಗೊತ್ತಿಲ್ಲ, ಅದು ಬಂದು ನಮ್ಮ ಕೊಳ್ಳೆಗೆ ಬಿದ್ದು ಈ ಪರಿ ನಮಗೆ ಆನಂದ ಕೊಡ್ತದಂದ್ರೆ ನಾವೆಷ್ಟು ಪುಣ್ಯವಂತರದೀವಿ. ಅದರ ಅರಿವು ಇರಬೇಕು ಒಂದಿಷ್ಟು. ಓಕೆ, ಬಾಯ್ ಬಾಯ್. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ನಾಳೆಗೆ 212ನೇ ವಿಷಯ ಬ್ರಹ್ಮ ಸಾಕ್ಷಾತ್ಕಾರ, ಇದು ಪ್ರತ್ಯಕ್ಷವಾಗಿ ಸಂಭವಿಸುತ್ತದೆ ಅಂತ ಹೇಳ್ತಾರೆ. ಅದು ಹೆಂಗ್ ಸಂಭವಿಸ್ತದ ಅಂತಂದ್ರೆ ಮೊದಲ ನೀವು ಏನ್ ಮಾಡಬೇಕು? ನಿಮ್ಮ ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಯಾವುದರಲ್ಲಿ ಚಟುವಟಿಕೆ ಹೊಂದಕತವ ನೋಡಿ, ಆ ಚಟುವಟಿಕೆ ವಿಹಿತವಾಗ್ಯವೋ ನಿಷಿದ್ಧವಾಗ್ಯವೋ ಅವುಗಳನ್ನು ಬೇರ್ಪಡಿಸಿ ತಿಳಿದುಕೊಂಡು ಆ ವಿಹಿತವಾಗಿದ್ದನ್ನ ನಾವು ಉಳಿಸಿಕೊಂಡು ಗ್ರಹಿಸಿ ಬೆಳೆಸಬೇಕು. ನಿಷಿದ್ಧವಾಗಿದ್ದನ್ನ ಅದನ್ನ ನಿರ್ದಾಕ್ಷಿಣ್ಯವಾಗಿ ತ್ಯಾಗ ಮಾಡಬೇಕು. ಈ ರೀತಿ ಮಾಡಿದಾಗ ಏನಾಗ್ತದಂದ್ರೆ ನಿಮ್ಗೆ ಪ್ರತ್ಯಕ್ಷ ಜ್ಞಾನ ಆಗ್ಲಕ್ ಸ್ಟಾರ್ಟ್ ಆಗ್ತದಲ್ಲ. ಪ್ರತ್ಯಕ್ಷ ಜ್ಞಾನ ಅಂದ್ರೆ ಏನು ಅಂತೇಳಿ ನಿಮ್ಗೆ ಅರ್ಥ ಆಗ್ತದ, ಪರಿಣಾಮ ಆಗ್ತದ. ಆ ಪರಿಣಾಮ ಹೊಂದುವಂತಹ ಒಂದು ಅಂತಃಕರಣ,
ಆ ಪರಿಣಾಮ ಹೊಂದುವಂತ ಒಂದು ಅಂತಃಕರಣ ಸಿದ್ಧ ಆದ್ಮೇಲೆ ಅದರೊಳಗೆ ಬ್ರಹ್ಮದ ಪರಿಣಾಮ ತೋರಿಸ್ತಾರೆ. ಈಗ ಅವರು ಅದ್ರಾಗ ಬ್ರಹ್ಮದ ಪರಿಣಾಮ ತೋರಿಸ್ತಾರೆ. ಇದೆಲ್ಲ ಹೇಳಿ 4ನೇ ತರಂಗಕ್ಕೆ ನಿಮಗೆ ಪರಿಣಾಮ ಹೊಂದುವಂತ ಅಂತಃಕರಣ ತಯಾರು ಮಾಡಿದ ಮೇಲೆ 4ನೇ ತರಂಗದೊಳಗ ಆ ಎಲ್ಲ ಡಬ್ ಹಾಕಿಬಿಟ್ರಿ. ಡಬ್ ಹಾಕಿ ಸಂಬಂಧ ಇರ್ಲಾರ್ದಂಗೆ ಉಳಿದ್ಬಿಟ್ರಿ. ಅದು ನಮಗ ಎಂತದಲ್ಲಪ್ಪ, ಇವರೆಲ್ಲ ಏನ್ ಯಾಪ್ ಮಟ್ಟಿ ತಯಾರು ಮಾಡ್ಲಕತ್ತೀವಿ, ಅವ್ರು ನೋಡಿದ್ರೆ ಹೆಂಗ ಇದನ್ನ ನೆಗ್ಲೆಕ್ಟ್ ಮಾಡಿ ಉದಾಸೀನ ಇರ್ತಾರಲ್ಲಪ್ಪ ಇವರು, ಹೆಂಗದ ಇದು ಅಂದ್ ನಿಮಗ್ ಪರಿಣಾಮ ಹೊಂದುವಂತ ಅಂತಃಕರಣ ತಯಾರು ಮಾಡಿ ಆ ಅಂತಃಕರಣದೊಳಗ ಈ ಬ್ರಹ್ಮನನ್ನ ತೋರಿಸಿ, ಅದರೊಳಗಿನ ಬ್ರಹ್ಮನನ್ನ ತೋರಿಸಿ ಪರಮಾನಂದ ಉಂಟು ಮಾಡಿ ಕೈ ಬಿಟ್ಟು ಬಿಡ್ತಾರೆ. ಅದ್ಭುತ ಪಾಠ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು. ಪ್ರತ್ಯಕ್ಷ ಜ್ಞಾನ ಅಂಗುವುದನ್ನೆಲ್ಲ ಸಾಕ್ಷಿ ಮಹತ್ವ. ಪ್ರತ್ಯಕ್ಷ ಜ್ಞಾನ ಇಲ್ಲದೇನು ಕೂಡ ಆಗ್ತದೆ. ಪ್ರತ್ಯಕ್ಷ ಜ್ಞಾನ ತನ್ನನ್ನ ತಾನೇ ನೋಡಿದ್ರೆ ಅದು ಸಾಕ್ಷಿ ಭಾಷೆ. ಅಂತಃಕರಣವನ್ನೇ ನೋಡುವುದು ಸಾಕ್ಷಿ ಭಾಷೆ. ಮತ್ತು ಈ ಘಟನೆ ಪರಿಣಾಮ, ಯಾವುದೇ ಒಂದು ಘಟನೆ ಪರಿಣಾಮ ನಮ್ಗೆ ಆಯಿತು ಅಂತಂದ್ರೆ ಪ್ರತ್ಯಕ್ಷ ಜ್ಞಾನ ಅನಿಸ್ಕೊಡುತ್ತೆ. ಮತ್ತು ಪರಿಣಾಮ ಆಗುದಿಲ್ಲ ಅಂತಂದ್ರೆ ಅದು ಮತ್ತೆ ಜ್ಞಾನ ಅನಿಸ್ಕೊಳ್ತದೆ. ನಮ್ಮನ್ನ ನಾವೇ ನೋಡುದು ಸಾಕ್ಷಿ ಭಾಷೆ. ಮತ್ತೊಬ್ಬರು ಶರೀರಕ್ಕೆ ಏನಾಗ್ಯದ ಅಂತ ನಾವು ನೋಡಿದ್ವಿ ಅಂತಂದ್ರೆ ಪ್ರಮಾಣ ಭಾಷೆ ಅನಿಸ್ಕೊಳ್ತದೆ. ಈ ನಮ್ಮ ಅಂತಃಕರಣದಲ್ಲಿ ಸತ್ಯನೋದ ಮಿಥ್ಯನೋದ, ಒಳಗ ಸತ್ಯನೋದ ಮತ್ತು ಮಿಥ್ಯನೋದ, ಹೊರಗೂ ಕೂಡ ಸತ್ಯದ ಮಿಥ್ಯನೋದ, ಮತ್ತು ವಿಹಿತ ಆಸಕ್ತಿನೋದ, ನಿಷಿದ್ಧ ಆಸಕ್ತಿನೋದ. ಈ ನಮ್ಮ ಚಿತ್ತದಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ನಾವು ಕೆಟ್ಟ ಸಂಸ್ಕಾರಗಳನ್ನ ಇಟ್ಕೋಬಾರ್ದು. ಮಂಗಲಾಚರಣೆ ಗೌರವ ಟೈಮ್ ನಡೆಸಿಕೊಡ್ಬೇಕು ಅಂತ ನಿತ್ಯಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿ ಕಾಣದ ನರ ಅಜ್ಞರಿಗರುವನ್ ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ಹಿತವನ್ನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ
ಪರಮಾಚಾರ್ಯರಿಗೆ ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ ವರಪ್ರಣವಾತ್ಮಕ ನಿಜಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರ ವೇದಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಪರಮ ಗುರುವಂದನೆ. ಓಂ ಪೂಜ್ಯಾಯ ಸಾಧು ನಿಶ್ಚಲದಾಸಾಯ ಸನಾತನ ಸರ್ವ ಸಮನ್ವಯ ಜ್ಞಾನ ಭಾರತ ಸಾಹಿತ್ಯ ಸಾಮ್ರಾಟಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ ನಮೋ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನರ ಹೃತ್ಕಮಲ ವಾಸನೆ ನಮೋ ನಮೋ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು.